ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಸತ್ಸಂಗದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 28 ಸಂಚಿಕೆ 28 ಕಾಲಿಟ್ಟಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಚಾರಕ್ಕೆ ವಿರಾಮವನ್ನು ಕೊಟ್ಟಿದ್ವಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಒಂದು ನೈಜ ಘಟನೆಯ ಒಂದು ವಿಚಾರವನ್ನು ನಿಮ್ಮೊಡನೆ ಹಂಚಿಕೊಂಡು ಮಹಾಭಾರತಕ್ಕೆ ಹೋಗೋಣ. ಯಾಕಂತಂದರೆ ಆ ಒಂದು ಶ್ರೀಮಂತಿಕೆ ಇದ್ದಾಗ, ಶ್ರೀಮಂತಿಕೆ ಜೊತೆಗೆ ಹೃದಯವಂತಿಕೆ ಇದ್ದರೆ ಆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೀತಾನೆ, ಆ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ನೈಜ ಘಟನೆ ಇದೆ. 2008ರಲ್ಲಿ ನಡೆದಿರ್ತಕ್ಕಂಥದ್ದು. ರತನ್ ಟಾಟಾ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟನೆ. ಬಹುತೇಕ ವಾಟ್ಸಪ್ಗಳಲ್ಲಿ ಬಂದಿತ್ತಿದೆ, ಅದನ್ನು ನೋಡಿದಿರಲ್ಲ ಗೊತ್ತಿಲ್ಲ. ರತನ್ ಟಾಟಾರವರ ಮುತ್ತಾತ ಜಮ್ಶೆಡ್ಜಿ ಟಾಟಾ ಅಂತಕ್ಕಂಥವ್ರು 1903ರಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಇತ್ತು ಆಗಿನ ಮುಂಬೈನಲ್ಲಿ, ನಮ್ಮ ದೇಶದಲ್ಲಿ. ಆಗ ಮುಂಬೈನಲ್ಲಿ ಒಂದು ವ್ಯಾಟ್ಸನ್ ಅಂತಕ್ಕಂಥ ಒಂದು ಹೋಟೆಲ್, ಸ್ಟ್ಯಾಂಡರ್ಡ್ ಹೋಟೆಲ್, ಈಗೇನು 3 ಸ್ಟಾರು 5 ಸ್ಟಾರ್ ಹೋಟೆಲ್ ಅಂತ ಕರಿತೀವಲ್ಲ ಅಂಥ ಹೋಟೆಲ್ ಅದು. ಆ ಹೋಟೆಲ್ನಲ್ಲಿ ಭಾರತೀಯರಿಗೆ ಪ್ರವೇಶ ಇದ್ದಿಲ್ಲ. ಭಾರತೀಯರಿಗೆ ಅಂಥ ಒಂದು ಸ್ಟ್ಯಾಂಡರ್ಡ್ ಹೋಟೆಲ್ನಲ್ಲಿ ಪ್ರವೇಶ ಇದ್ದಿಲ್ಲ. ನಮ್ಮನ್ನೆಲ್ಲ ಕರಿಯರು ಅಂತ ಕರಿತಿದ್ರು, ಇಂಗ್ಲೀಷ್ನವ್ರನ್ನ ಬಿಳಿಯರು ಅಂತ ಕರಿತಾಯಿದ್ರು. ಆವಾಗ ಅವ್ರಿಗೆ ಒಂದು ಛಲ ಬರುತ್ತೆ, ಜಮ್ಶೆಡ್ಜಿ ಟಾಟಾರವರಿಗೆ, ನಾನು ಇದಕ್ಕಿಂತ ಒಳ್ಳೆಯ ದೊಡ್ಡ ಮಟ್ಟದ ಹೋಟೆಲನ್ನು ನಾನು ಪ್ರಾರಂಭ ಮಾಡಬೇಕು. ಅದು ಎಲ್ಲರಿಗೂ ಮುಕ್ತವಾಗಿರಬೇಕು. ಅವ್ರು ಯಾವುದೇ ಜಾತಿ ಜನಾಂಗ ಆಗಿರಲಿ, ಯಾವುದೇ ದೇಶರಾಗಿರಲಿ, ಯಾರೇ ಆಗಿರಲಿ, ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಒಂದು ಉತ್ತಮ ದರ್ಜೆಯ, ವಿಶ್ವ ದರ್ಜೆಯ ಒಂದು ಹೋಟೆಲನ್ನು ನಾನು ಮಾಡಬೇಕು ಅಂತಕ್ಕಂಥ ಒಂದು ಛಲದಿಂದ ಒಂದು ಹೋಟೆಲನ್ನು ಮಾಡ್ತಾರೆ. ಅದೇ ತಾಜ್ ಹೋಟೆಲ್ ಅಂತಕ್ಕಂಥದ್ದು. ಇವತ್ತು ಮುಂಬೈನಲ್ಲಿ ಮುಂಬೈಗೆ ಒಂದು ಮುಕುಟಪ್ರಾಯವಾಗಿರ್ತಕ್ಕಂಥದ್ದು ಒಂದು ತಾಜ್ ಹೋಟೆಲ್ ಅಂತಕ್ಕಂಥದ್ದು. ಇವತ್ತು ಬಹುತೇಕ ವಿದೇಶಿಗರು ಯಾರಾದರೂ ಮುಂಬೈನಲ್ಲಿ ಉಳ್ಕೊಂಡ್ರು ಅಂತಂದರೆ ಆ ಹೋಟ್ಲಲ್ಲೇ ಉಳ್ಕೊಳ್ತಕ್ಕಂಥದ್ದು. ಅಂತ ಇವತ್ತೇನು 5 ಸ್ಟಾರ್ ಹೋಟೆಲು 7 ಸ್ಟಾರ್ ಹೋಟೆಲ್ ಅಂತೀವಲ್ಲ, ಅಂಥ ಕ್ವಾಲಿಟಿ ವಿಶ್ವ ದರ್ಜೆಯ ಒಂದು ಹೋಟೆಲನ್ನು ಅವರು ಕಟ್ತಾರೆ. ಜಮ್ಶೆಡ್ಜಿ ಟಾಟಾರವರು ತಮಗಾಗಿರ್ತಕ್ಕಂಥ ಅವಮಾನಕ್ಕೆ ವ್ಯಾಟ್ಸನ್ ಹೋಟೆಲ್ನಲ್ಲಿ ಅವ್ರನ್ನ ಒಳಗೆ ಬಿಡಲಿಲ್ಲ ಇವರು ಭಾರತೀಯರು ಅಂತಕ್ಕಂಥದ್ದು. ಅಂದರೆ ಭಾರತೀಯರಿಗೆ ಆ ಕೆಪಾಸಿಟಿ ಇಲ್ಲ ಅಂತ ಅವರು ಬ್ರಿಟಿಷರು ಲೆಕ್ಕ ಹಾಕಿದ್ರು. ಅಂಥ ಹೋಟೆಲನ್ನು ಅವರು, ತಾಜ್ ಹೋಟೆಲನ್ನು ಜಮ್ಶೆಡ್ಜಿ ಟಾಟಾರವರು ಕಟ್ತಾರೆ. 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯಿತು. ಪಾಕಿಸ್ತಾನದ ಉಗ್ರರು ತಾಜ್ ಹೋಟೆಲ್ ಮೇಲೆ, ಜೊತೆಗೆ ಬೇರೆ ಬೇರೆ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳದಲ್ಲಿ ಸುಮಾರು 12 ಜನ ಪಾಕಿಸ್ತಾನಿ ಉಗ್ರರು ಸಮುದ್ರ ಮಾರ್ಗದ ಮೂಲಕ ನಮ್ಮ ಭಾರತೀಯ ಬೇಹುಗಾರಿಕೆಯನ್ನು ತಪ್ಪಿಸಿ ಅವರು ಮುಂಬೈಗೆ ಬಂದಿರ್ತಾರೆ. ಮುಂಬೈಗೆ ಬಂದು ಕಂಡ್ಕೊಂಡವ್ರನ್ನೆಲ್ಲ ಶೂಟ್ ಮಾಡ್ತಾರೆ. ತಾಜ್ ಹೋಟೆಲ್ನಲ್ಲಿ ಸುಮಾರು 300 ಜನ ಸಾಯ್ತಾರೆ. ತಾಜ್ ಹೋಟೆಲ್ನಲ್ಲಿ ಜಮ್ಶೆಡ್ಜಿ ಟಾಟಾರವರ ಮರಿ ಮೊಮ್ಮಗ ರತನ್ ಟಾಟಾ ಅವರು ಇರ್ತಾರೆ ಅವಾಗ. ಈಗ ರತನ್ ಟಾಟಾ ಅವರು ಇಲ್ಲ. 2008ರಲ್ಲಿ ಆ ಹೋಟೆಲ್ ಮೇಲೆ ದಾಳಿ ಆಗುತ್ತೆ. ಆ ಸಿಕ್ಕವ್ರನ್ನೆಲ್ಲ ಅವ್ರ ಉದ್ದೇಶ ಏನಾಗಿತ್ತು, ಬೇರೆ ಬೇರೆ ದೇಶದವರು ಆ ಹೋಟೆಲಲ್ಲಿ ಉಳ್ಕೊಂಡಿರ್ತಾರೆ, ಅವರನ್ನು ಸಹ ಕೊಂದರೆ ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ ಅನ್ನೋದು ಅವರ ಉದ್ದೇಶ ಆಗಿತ್ತು. ಭಯೋತ್ಪಾದಕರ ಉಗ್ರರ ಉದ್ದೇಶ ಆಗಿತ್ತು. ಹಾಗಾಗಿ ಸುಮಾರು 300 ಜನ ಆ ಹೋಟೆಲ್ನಲ್ಲಿ, 300ಕ್ಕಿಂತ ಹೆಚ್ಚು ಜನ ಸಾಯ್ತಾರೆ ಬೇರೆ ಬೇರೆಯವರು. ಅದ್ರ ಜೊತೆಗೆ ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ 31 ಜನ ಉದ್ಯೋಗಿಗಳು ಸಾಯ್ತಾರೆ ಗುಂಡಲ್ಲಿ, ಉಗ್ರರ ಬಂದೂಕಿನ ಗುಂಡಿಗೆ 31 ಜನ ಆ ಹೋಟೆಲ್ನಲ್ಲೇ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥ 31 ಜನ ಸಾಯ್ತಾರೆ. ಅವರ ಒಂದು ಕುಟುಂಬಕ್ಕೆ ಏನಾಗಬೇಕಾಗ ಆಘಾತ, 31 ಕುಟುಂಬಗಳಿಗೆ ದೊಡ್ಡ ಆಘಾತ ಆಯ್ತು ಅವಾಗ. ಆಗ ರತನ್ ಟಾಟಾರವರು ಏನು ಮಾಡ್ತಾರೆ, ಆ 31 ಉದ್ಯೋಗಿಗಳಿಗೆ ಅವರ ಲೈಫ್ ಟೈಮು, ಅವ್ರ ಕೊನೆಯವರೆಗೆ ಎಷ್ಟು ಸಂಬಳ ತಗೊಂತಿದ್ರೋ ಅಷ್ಟು ಸಂಬಳವನ್ನು ಪ್ರತಿ ತಿಂಗಳು ಅವ್ರಿಗೆ ಪೇ ಮಾಡ್ತಾರೆ. ಕಂಟಿನ್ಯೂಷನ್
ಪ್ರತಿ ತಿಂಗಳು ಅವರು ಕೆಲಸದ ಎಷ್ಟು ವರ್ಷ ಕೆಲಸಕ್ಕೆ ಇರ್ತಿದ್ರೋ ಅಷ್ಟು ವರ್ಷದ ಸಂಬಳವನ್ನು, ಆಮೇಲೆ ಸಂಬಳ ಜಾಸ್ತಿ ಆದಂಗೆಲ್ಲ ಜಾಸ್ತಿ ಆಗ್ತಾ ಇರ್ತದೆ, ಅವರ ಒಂದು ಖಾತೆಗೆ, ಅವರ ಕುಟುಂಬದವರ ಖಾತೆಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ಅದೇ ರೀತಿ ಕೊಟ್ಕೊಂತ ಬರ್ತಾ ಇದ್ದಾರೆ ಆ ಒಂದು ಉದ್ಯೋಗಿಗಳ ಒಂದು ಆ ಕುಟುಂಬಕ್ಕೆ. ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಅವರ ಮನೆಯಲ್ಲಿ ಅವರ ಮಕ್ಕಳುಗಳೇನಾದರೂ ಇದ್ದರೆ ಓದ್ತಕ್ಕಂಥವ್ರು, ಅವರು ಏನೇ ಓದಲಿ, ಎಷ್ಟೇ ಓದಲಿ, ಸಂಪೂರ್ಣ ವೆಚ್ಚವನ್ನು ಭರಿಸ್ಬೇಕು ನಾವು. ಟಾಟಾ ಗ್ರೂಪಿಂದ ನಾವು ಸಂಪೂರ್ಣ ವೆಚ್ಚವನ್ನು ಭರಿಸ್ಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಇದು ಅದೇ ರೀತಿನ ಎಲ್ಲ ಮಕ್ಕಳಿಗೂ ಸಹ ಓದಿಸ್ತಾ ಇದ್ದಾರೆ ಈಗಲೂ ಸಹ, ಅವ್ರು ಏನೇ ಓದಲಿ, ಎಷ್ಟೇ ಓದಲಿ. ಜೊತೆಗೆ ಆ ಕುಟುಂಬದಲ್ಲಿ ಉದ್ಯೋಗ ಮಾಡ್ತೀವಿ ಅಂತ ಯಾರಾದರೂ ಮುಂದೆ ಬಂದರೆ ಅವರಿಗೆ ತಾಜ್ ಹೋಟೆಲ್ನಲ್ಲಾಗಿರ್ಬೋದು ಅಥವಾ ಟಾಟಾ ಗ್ರೂಪ್, ದೊಡ್ಡದು ಇವತ್ತು ಟಾಟಾ ಗ್ರೂಪ್ ಅಂತಂದರೆ ನಮ್ಮ ದೇಶದಲ್ಲಿ ಉಪ್ಪಿನಿಂದ ಹಿಡಿದು ಇವತ್ತು ಟಾಟಾ ಸಾಲ್ಟ್ ಅಂತ ಐತಿ, ಉಪ್ಪಿನಿಂದ 10 ರೂಪಾಯಿ ಉಪ್ಪಿನಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಅವರ ಕಾರ್ಖಾನೆಗಳು, ಕೈಗಾರಿಕೆಗಳು ಅದಾವೆ ಅಂತ. ಅವರವರ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವ್ರಿಗೆ ಏನು ಕೆಲಸ ಬೇಕೋ ಆ ಕೆಲಸವನ್ನು ನಾನು ಕೊಡಲಿಕ್ಕೆ ತಯಾರಿದ್ದೀನಿ ಅಂತಕ್ಕಂಥದ್ದು ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಸಹ ಅವರು ಕೊಡ್ತಾರೆ. ಅವತ್ತೇನು ಅವರು ಮರಣ ಹೊಂದಿದ್ರಲ್ಲ 31 ಜನ, ಆ 31 ಜನಗಳ ಅಂತ್ಯಕ್ರಿಯೆಯನ್ನು ಅವರ ಖರ್ಚಿನಲ್ಲೇ ಅವರೇ ಸ್ವತಃ ಮುಂದೆ ನಿಂತುಕೊಂಡು 31 ಜನರ ಅಂತ್ಯಕ್ರಿಯೆಯನ್ನು ಒಂದೇ ದಿವಸ ಎಲ್ಲ ಮಾಡಿ ರಾತ್ರಿ 11 ಗಂಟೆಗೆ ಬರ್ತಾರಂತೆ ಅವ್ರ ಮನೆಗೆ ವಾಪಸ್. ಭಾಳ ದುಃಖಿತರಾಗಿ ಬರ್ತಾರೆ. ಬಂದಾಗ ಪ್ಯಾಂಟ್ ಬಿಚ್ಚಿ ಇನ್ನೇನು ಹೋಗ್ಬೇಕು ಅವ್ರ ಮನೆಯಲ್ಲಿ ಒಳಗೆ. ಆಗ ಒಬ್ಬ ಅವ್ರ ಮನೆಯಲ್ಲಿರ್ತಕ್ಕಂಥ ಒಬ್ಬ ಸಹಾಯಕ ಕೇಳ್ತಾನಂತೆ, ಬುದ್ಧಿಯವರೇ, ನೀವು 31 ಜನಕ್ಕೇನು ಸಹಾಯ ಮಾಡಿದ್ರಿ ಸರಿ, ಆದರೆ ನಮ್ಮ ತಾಜ್ ಹೋಟ್ಲ್ ಎದುರುಗಡೆಗೆ ಒಂದು ಸಣ್ಣ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದು ಒಬ್ಬ ಹುಡುಗಿ, ಆ ಹುಡುಗಿಗೆ 3 ಗುಂಡು ಬಿದ್ದಿದ್ದಾವೆ, ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟದಲ್ಲಿ ಇದ್ದಾಳೆ ಆ ಹುಡುಗಿ ಅಂತ ಹೇಳ್ತಾರೆ ಅವರು. ತಕ್ಷಣ ಮತ್ತೆ ಪ್ಯಾಂಟ್ ಬಿಚ್ಚಲ್ಲ ಅವ್ರು, ಮತ್ತೆ ಅಂಗಿ ಪ್ಯಾಂಟ್ ಹಾಕ್ಕೊಂಡು ರಿಟರ್ನ್ ಹೋಗ್ತಾರೆ ಅವರು. ಹೋಗಿ ಆ ಹುಡುಗಿ ಜೀವನ್ಮರಣದ ಸ್ಥಿತಿಲಿದ್ದಾಗ ಡಾಕ್ಟ್ರಿಗೆ ಕೇಳ್ತಾರೆ, ಈ ಹುಡುಗಿಯನ್ನು ಹೆಂಗಾರ ಮಾಡಿ ಉಳಿಸ್ಕೊಡ್ರಿ, ಅದು ಎಷ್ಟೇ ಖರ್ಚಾಗಲಿ ನಾನು ಕೊಡ್ತೀನಿ. ಅವ್ರು ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಇದಕ್ಕೆ ಪರಿಹಾರ ಅಂತಂದರೆ ಈಕಿನ ಏರ್ ಲಿಫ್ಟ್ ಮಾಡಬೇಕು, ಲಂಡನ್ನಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಮಾತ್ರ ಈಕೆ ಉಳಿಯೋ ಸಾಧ್ಯತೆ ಐತೆ ಅಂತ ಹೇಳ್ತಾರೆ ಅವ್ರು ಡಾಕ್ಟ್ರು. ಮುಂಬೈನಲ್ಲಿ ಆಗಲ್ಲ. ಆಯಿತು, ಇಮಿಡಿಯೇಟ್ ಏರ್ ಲಿಫ್ಟ್ ಮಾಡ್ತಾರೆ, ವಿಮಾನವನ್ನು ವಿಶೇಷ ವಿಮಾನ ತರಿಸಿ ಲಂಡನ್ನಿಗೆ ಕಳಿಸಿ ಆ ಹುಡುಗಿಯನ್ನು ಬದುಕಿಸ್ಕೊಳ್ತಾರೆ ಅವರು. ಅಂದರೆ ನೋಡ್ರಿ, ಒಬ್ಬ ಶ್ರೀಮಂತಿಕೆ ಇರ್ತಕ್ಕಂಥ ವ್ಯಕ್ತಿಗೆ ಹೃದಯವಂತಿಕೆ ಅಂತಕ್ಕಂಥದ್ದು ಇದ್ದರೆ ಇವತ್ತು ಟಾಟಾ ಆ ಒಂದು ಭಯೋತ್ಪಾದಕರಿಂದ ಹತರಾಗಿರ್ತಕ್ಕಂಥ ಕುಟುಂಬಗಳು ಪ್ರತಿ ನಿಮಿಷವೂ ಅವರನ್ನು ಸ್ಮರಣೆ ಮಾಡ್ತಾಯಿರ್ತಕ್ಕಂಥದ್ದು. ರತನ್ ಟಾಟಾರವರನ್ನು, ಆ ಟಾಟಾ ಗ್ರೂಪನ್ನು, ತಾಜ್ ಹೋಟೆಲ್ನ ಸಿಬ್ಬಂದಿಯನ್ನು. ಅಂದರೆ ಹೃದಯವಂತಿಕೆ ಅಂತಕ್ಕಂಥದ್ದು, ಆ ಶ್ರೀಮಂತಿಕೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆ ಶ್ರೀಮಂತಿಕೆ ಇದ್ರ ಜೊತೆಗೆ ಆ ಹೃದಯವಂತಿಕೆ ಅನ್ನೋದು ಏನಾದರೂ ಇದ್ದಿದ್ದರೆ ಇವತ್ತು ಎಲ್ಲರೆಲ್ಲ ಅಂಥ ವ್ಯಕ್ತಿತ್ವ ಇದ್ದರೆ ಅವರ ಒಂದು ಎಷ್ಟು ಎತ್ತರಕ್ಕೆ ಏರ್ತವೆ, ಅವರನ್ನು ಒಂದು ದೇವರ ಸಮಾನವಾಗಿ ಕಾಣ್ತಾರಲ್ಲ ಅಂತಕ್ಕಂಥದ್ದು. ಇದು ಒಂದು ವಾಟ್ಸಪ್ನಲ್ಲಿ ಬಂದಿರತಕ್ಕಂಥ ಒಂದು ಘಟನೆ ಬಂದಿತ್ತು, ಅದರಲ್ಲಿ ಅದನ್ನು ಸ್ವಲ್ಪ ಹೇಳ್ಬೇಕನ್ನಿಸ್ತು. ಯಾಕಂದರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ನಮ್ಮಲ್ಲಿ ಶಿಕ್ಷಣ ಇದೆ, ಸಂಸ್ಕಾರ ಇಲ್ಲ. ಇವತ್ತು ನಮ್ಮ ಕೊಟ್ಟೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿದಾಗ, ನಾನು ನಿನ್ನೆ ಸ್ಕೂಲಿಂದ ಬಂದಾಗ ನಾನು ನಮ್ಮ ಸಂಬಂಧಿಕರೆಲ್ಲ ಫೋನ್ ಮಾಡಿದ್ರು, ಟಿ ವಿಯಾಗ ನೋಡ್ತಾ ಇದ್ದಾರೆ ಅಂತ. ಇಲ್ಲ, ಕೊಟ್ಟೂರಲ್ಲೆಲ್ಲ ನಿಮ್ಮನೆ ಹತ್ರ ಆಗೈತೆ ಅಂತ ನೋಡ್ರಿ ಅಂತಾರೆ. ನಮಗೆ ಗೊತ್ತಾಯಿಲ್ಲ ಅದು ಮಾಹಿತಿ. ಅಂದರೆ ಆ ಸಂಸ್ಕಾರ ಅಂತಕ್ಕಂಥದ್ದು ಇಲ್ಲದೇ ಇದ್ದಾಗ ಇಂತಿಂಥ ಘಟನೆಗಳು ಆಗ್ತವೆ ಅಂತಕ್ಕಂಥದ್ದು. ರತನ್ ಟಾಟಾರವರು ಈಗಿಲ್ಲ, ಆದರೆ ಅವರು ಚಿರಸ್ಥಾಯಿಯಾಗಿ ಎಲ್ಲರ ಮನದಲ್ಲಿ ಇರ್ತಾರೆ. ಅಂಥ ವ್ಯಕ್ತಿತ್ವಗಳು ನಮ್ಮ ದೇಶಕ್ಕೆ ಬೇಕು, ಅಂಥ ವ್ಯಕ್ತಿಗಳು ನಮ್ಮ ದೇಶಕ್ಕೆ. ಇವತ್ತು ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆ ಇಡೀ ದೇಶಕ್ಕಾಗಿ ಆ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾರೆ ಅವರು, ರತನ್ ಟಾಟಾರವರು, ನಮ್ಮಿಂದ ಏನು ಸಹಾಯ ಬೇಕೋ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ದೇಶಕ್ಕೆ ಏನೇ ಕಷ್ಟ ಬಂದರೂ ಸಹ ನಾವು ಯಾವುದೇ ರೀತಿಯ ಸಹಾಯವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂಥ ಒಬ್ಬ ರತನ್ ಟಾಟಾರವರು ಈ ದಿವಸ ಇಲ್ಲ, ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಅಂಥವ್ರು ಬೇಕು ನಮ್ಮ ದೇಶಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನಾವು ಮಹಾಭಾರತ ಕಥಾಸಾರಕ್ಕೆ ಬರೋಣ. ಕಳೆದ 28ನೇ ಒಂದು ಸಂಚಿಕೆಯಲ್ಲಿ ಎಲ್ಲಿಗೆ ನಾವು ಮಹಾಭಾರತವನ್ನು ವಿರಾಮ ಕೊಟ್ಟಿದ್ವಿ ಅಂದರೆ, ಪಗಡೆಯಾಟದಲ್ಲಿ ಇವರು 4 ಸೋತಿರ್ತಾರೆ. ನಕುಲ, ಸಹದೇವ, ಅರ್ಜುನ, ಭೀಮ. ನಕುಲನೆದುರಿಗೆ ವಿಕರ್ಣನನ್ನು
ಪಣ ಇಟ್ಟಿರ್ತಾರೆ. ಸಹದೇವನೆದುರಿಗೆ ಅಶ್ವತ್ಥಾಮನ ಗುರು ದ್ರೋಣಾಚಾರ್ಯರ ಮಗನ ಅಶ್ವತ್ಥಾಮ ಸ್ವತಃ ಪಣಕ್ಕೆ ಬಂದಿರ್ತಾನೆ. ಅರ್ಜುನನೆದುರಿಗೆ ಕರ್ಣನನ್ನು ಪಣಕ್ಕೆ ಇಟ್ಟಿರ್ತಾರೆ. ಅದೇ ರೀತಿ ಭೀಮನೆದುರಿಗೆ ದುಶ್ಯಾಸನನನ್ನು ಪಣ ಇಟ್ಟಿರ್ತಾರೆ. ಅವರೆಲ್ಲರೂ ಸೋತಿರ್ತಾರೆ. ಈ ಉಳಿದಿರೋದು ಯಾರು ಅಂತಂದರೆ ಯುಧಿಷ್ಠಿರ ಇರ್ತಾನೆ, ನಂತರ ದ್ರೌಪದಿ ಇರ್ತಾಳೆ. ಅಲ್ಲಿಗೆ ನಾವು ಈ ಒಂದು ವಿಚಾರವನ್ನು ಆವಾಗ ಏನು ಮಾಡ್ತೀವಿ, ಅವಾಗೆಲ್ಲ ಯುಧಿಷ್ಠಿರನಿಗೆ ಜ್ಞಾನೋದಯ ಆಕತ್ತೆ. ಇಲ್ಲ, ಎಲ್ಲರೂ ಸೋತ್ಬಿಟ್ಟೆ ಅಂತಂದು, ಇಲ್ಲ ನಾನು ಆಟವನ್ನು ಇಲ್ಲಿ ಮುಗಿಸ್ಬಿಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನನ್ನ ಘನತೆಯನ್ನು ಕಳ್ಕೊಂಬಿಟ್ಟಿದ್ದೀನಿ, ನನ್ನ ಸ್ಟೇಟಸನ್ನು ಕಳ್ಕೊಂಬಿಟ್ಟಿದ್ದೀನಿ, ನಾನು ಆಟವನ್ನು ಮುಕ್ತಾಯ ಮಾಡಿ ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಹಾಗೆ ನೋಡ್ರಿ, ಶಕುನಿಯಿಂದ ಕ್ಷಮೆ ಕೇಳುವ ನಾಟಕ ಯುಧಿಷ್ಠಿರನಿಗೆ. ಅವನು ಭಾಳ ತಂತ್ರಗಾರಿಕೆ, ಶಕುನಿಯ ತಂತ್ರ. ಅವನು ನಾಟಕ ಮಾಡ್ತಾನೆ, ಮತ್ತು ಕ್ಷಮೆ ಕೇಳ್ದಂಗೆ ಮಾಡ್ತಾನೆ ಯುಧಿಷ್ಠಿರನನ್ನು. ಇಲ್ಲ, ನಮ್ಮಿಂದ ತಪ್ಪಾಯಿತು, ಬರೀ ಕುತ್ಕೊಳ್ರಿ, ಆಟ ಆಡೋಣ, ಮತ್ತೆ ಆಟ ಆಡೋಣ ಅಂತಕ್ಕಂಥದ್ದು. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡ್ರಿ, ಹಸ್ತಿನಾಪುರ ನಿಮ್ಮ ಆಶ್ರಯದಲ್ಲಿದೆ. ಯಾಕಂದರೆ ಹಸ್ತಿನಾಪುರ ಈಗ ಅದು ಒಂದು ರಾಜ್ಯ, ಇವ್ರದ್ದು ಇಂದ್ರಪ್ರಸ್ಥ ಅಂತಕ್ಕಂಥದ್ದು ಒಂದು ಸಾಮ್ರಾಜ್ಯ ಐತೆ. ಆ ಸಾಮ್ರಾಜ್ಯದ ಅಧೀನದಲ್ಲಿ ಹಸ್ತಿನಾಪುರ ಇದೆ. ಹಾಗಾಗಿ ನೀವು ಅವ್ರಿಗೆ ಶಿಕ್ಷೆ ಕೊಡ್ರಿ. ದುರ್ಯೋಧನ ಟೀಮ್ ಏನಿದೆಯಲ್ಲ, ಶಕುನಿ, ದುರ್ಯೋಧನ, ಇವರೆಲ್ಲ ಏನು ಪಿತೂರಿ ಮಾಡ್ಯಾರಲ್ಲ ನಿಮ್ಮ ವಿರುದ್ಧ, ಇವ್ರಿಗೆ ಶಿಕ್ಷೆ ಕೊಡು ಅಂತ ಯುಧಿಷ್ಠಿರನಿಗೆ ಹೇಳ್ತಾನೆ ಭೀಷ್ಮ. ಯಾವಾಗಂತ ವಿಚಾರ ಬಂತೋ ಶಕುನಿ ನಡಿಗ್ಬಿಡ್ತಾನೆ. ಕಾಲು ಹಿಡಿದ ಶಕುನಿ, ಯಾಕಂದರೆ ಶಕುನಿಗೆ ಕಾಲು ಹಿಡಿಯೋದು ಗೊತ್ತು, ಜುಟ್ಟು ಹಿಡಿಯೋದು ಗೊತ್ತು. ಈ ಹಿಂದೆಲ್ಲ ಗಾದೆ ಇದೆಯಲ್ಲ, ಬಿದ್ದರೆ ಜುಟ್ಟು ಹಿಡಿತಾರೆ, ಎದ್ದರೆ ಕಾಲು ಹಿಡಿತಾರೆ ಅಂತಕ್ಕಂಥದ್ದು. ಹಂಗೆ ಕಾಲು ಹಿಡಿತಾನೆ. ಇಲ್ಲ, ನಮ್ಮಿಂದ ತಪ್ಪಾಗ್ಬಿಡತ್ತೆ, ಕ್ಷಮಿಸ್ಬಿಡ್ರಿ ಅಂತ. ಇವನು ದುರ್ಯೋಧನ ಧರ್ಮರಾಯಿಂದ ಭಾಳ ಮೃದುರಾಗಿರ್ತಕ್ಕಂಥ ಹೃದಯ. ಧರ್ಮದ ಮಂಕು ಬುದ್ಧಿಯ ಬಲೆಯಲ್ಲಿ ಯುಧಿಷ್ಠಿರ. ಅವನಿಗೆ ಧರ್ಮ ಅಂತ ಕಿವಿಯಾಗಿ ಬಿದ್ದುಬಿಟ್ರೆ ಸಾಕು, ಹಂಗೆ ತಣ್ಣಗಾಗ್ಬಿಡ್ತದ್ದು ಅವನು. ಹಂಗಾಗಿ ಯಾವಾಗ ಇವನು ಕಾಲಿಡೋದು ಕ್ಷಮೆ ಕೇಳಿದ್ನ, ಅವನನ್ನು ಕ್ಷಮಿಸ್ಬಿಡ್ತಾನೆ. ಧರ್ಮರಾಯ ಶಕುನಿಯನ್ನು ಕ್ಷಮಿಸ್ಬಿಡ್ತಾನೆ. ಕ್ಷಮಿಸಿದ ಯುಧಿಷ್ಠಿರ ನೋಡ್ರಿ, ಮತ್ತೆ ಹೇಳ್ತಾನೆ ಶಕುನಿ, ನಾವು ಸಂತೋಷವನ್ನಲ್ಲ ಘನತೆಯನ್ನು ಹುಡುಕುತ್ತಿದ್ದೇವೆ. ನಾವು ಈ ಜೂಜಿನಲ್ಲಿ, ಪಗಡೆಯಾಟದಲ್ಲಿ ನಾವು ಸಂತೋಷವನ್ನು ಹುಡುಕ್ತಾ ಇಲ್ಲ, ನಾವೇನು ಐಶ್ವರ್ಯ ಸಂಪತ್ತನ್ನು ಹುಡುಕ್ತಾ ಇಲ್ಲ, ನಮ್ಮ ಘನತೆಯನ್ನು ಹುಡುಕ್ತಾ ಇದ್ದೀವಿ. ಒಂದು ಸ್ಟೇಟಸ್, ಪಗಡೆಯಾಟದಲ್ಲಿ ಇಂಥವ್ರು ಗೆದ್ರಪ್ಪ ಅಂತಕ್ಕಂಥದ್ದು ಒಂದು ಘನತೆ. ಆ ಘನತೆಯನ್ನು ನಾವು ಪಣಕ್ಕಿಡಬೇಕಿಲ್ಲಿ, ಹಂಗಾಗಿ ನಾವು ಆಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಶಕುನಿ ಮತ್ತೆ ಹೇಳ್ತಾನೆ. ಧರ್ಮವೇ ಘನತೆಗೆ ಕಾರಣ. ಒಟ್ಟು ಏನಾದರೂ ಮಾಡಿ ಮಂಕುಬೂದಿ ಹರಿಸ್ತದೆ ಯುಧಿಷ್ಠಿರನಿಗೆ. ಧರ್ಮ ಅಂತಕ್ಕಂಥದ್ದು ಶಬ್ದಗಳನ್ನು ಹೇಳಿ ಅವನನ್ನು ಮತ್ತೆ ಕುಂದಿರಿಸುವಾಗ ಆಟಕ್ಕೆ ಅಂತಕ್ಕಂಥ ಉದ್ದೇಶ. ಧರ್ಮ ಅಂತಕ್ಕಂಥದ್ದು ಘನತೆ, ಆ ಘನತೆಯನ್ನು ಬಿಡಬಾರ್ದು ಅಂತಕ್ಕಂಥದ್ದು. ಹೊರಡಲನುವಾದ ಯುಧಿಷ್ಠಿರನನ್ನು ತಡೆದ ಶಕುನಿ. ಅವನ ಮಾತಿನ ಮೂಲಕನೇ ತಡೆದುಬಿಟ್ಟ. ಧರ್ಮ ಅಂತಕ್ಕಂಥದ್ದು ಹೇಳಿ, ಇಲ್ಲ ನೀವು ಭಾಳ ಧರ್ಮವಂತರು, ಧರ್ಮವನ್ನು ಬಿಡಲಿಲ್ಲ ನೀನು ಇಷ್ಟತ್ತು, ನಿಮ್ಮ ತಮ್ಮಂದ್ರೆ ಸೋತರು ನೀನು ಧರ್ಮವನ್ನು ಬಿಡಲಿಲ್ಲ, ಕುತ್ಕ ಈಗ ಆಡೋಣ, ಮತ್ತು ನೀನು ಗೆಲ್ಬೋದಲ್ಲ, ನೀನು ಮತ್ತೆ ಗೆದ್ದರೆ ಅವತ್ತು ನಿನ್ನ ತಮ್ಮಂದ್ರೆಲ್ಲ ವಾಪಸ್ ಬರ್ತಾರೆ, ಕುತ್ಕ ಅಂತಂದು ಹೇಳ್ತಾನೆ ಮತ್ತೆ ಅವನು. ನೀವು ಸತ್ಯ ಧರ್ಮ ಬಿಡಲಿಲ್ಲ, ಧರ್ಮವೇ ಘನತೆ. ನೋಡಿ, ಇಷ್ಟು ತೊಂದರೆ ಆದರೂ ನಿಮ್ಮ ತಮ್ಮರನ್ನೆಲ್ಲ ಸೋತರು ಕೂಡ ನೀವು ಧರ್ಮ ಬಿಡಲಿಲ್ಲ, ಹಂಗಾಗಿ ನೀವು ಇತಿಹಾಸದಲ್ಲಿ ದಾಖಲಾಗ್ತೀರಿ, ಹಂಗಾಗಿ ನೀವು ಧರ್ಮವನ್ನು ಬಿಡಬಾರ್ದು, ಬರೀ ಕುತ್ಕೊಳ್ರಿ ಆಡೋಣ ಅಂತಕ್ಕಂಥದ್ದನ್ನು ಮತ್ತೆ ಹೇಳ್ತಾನೆ. ದ್ಯೂತ ಸಂಪೂರ್ಣವಾಗಿಲ್ಲ, ಇದು ಪೂರ್ತಿ ಆಗಿಲ್ಲ. ಈಗ ಈ ಒಂದು ಆಟ, ಪಗಡೆ ಆಟ ಅಂತಕ್ಕಂಥದ್ದು ಪೂರ್ಣ ಆಗಿಲ್ಲ, ಕುಳಿತುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಧರ್ಮದ ಬಲೆಯಲ್ಲಿ ಮಂಕಾದ ಯುಧಿಷ್ಠಿರ, ಅವನಿಗೆ ಏನು ಮಾಡೋಕ್ಕೂ ತೋಚ್ತಾ ಇಲ್ಲ. ಈ ಕಡೆ ಎದ್ದೋಗಕ್ಕೆ ಆಗ್ತಾ ಇಲ್ಲ, ಈ ಕಡೆ ಆಡೋಕ್ಕೂ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅವನಿಗೆ ಮಂಕ ಕೋದ್ಬಿಟ್ಟದ್ದು ಅವನಿಗೆ, ಯುಧಿಷ್ಠಿರನಿಗೆ. ಮತ್ತೆ ಪಗಡೆ ಆಟ ಮತ್ತೆ ಪ್ರಾರಂಭ ಮಾಡ್ತಾನೆ. ಈ ಉಳಿದಿರೋದು ಅವನೊಬ್ಬನೇ, ಸ್ವತಃ ಅವನನ್ನೇ ಪಣ ಕೆಟ್ಕೋಬೇಕು ಯುಧಿಷ್ಠಿರನನ್ನು. ಇತ್ತ ಆ ಒಂದು ಅಂತಃಪುರದಲ್ಲಿ ರಾಣಿವಾಸದಲ್ಲಿರ್ತಕ್ಕಂಥವ್ರು ಒಳಗಿದ್ರಲ್ಲ, ಗಾಂಧಾರಿ, ಕುಂತಿ, ದ್ರೌಪದಿ ಒಳಗಡೆ ಇದ್ದರು ಅವರು. ಕರ್ಣನ ಹೆಂಡತಿ ಋಷಾಲಿ ಮತ್ತು ದ್ರೌಪದಿ ಹತ್ರ ಹೋಗ್ತಾಳೆ, ಹೇಳ್ತಾಳೆ ಅವಮಾನದ ಮುನ್ಸೂಚನೆ. ಆಕೆ ಹೇಳ್ತಾಳೆ ಕ್ಲೀನಾಗೆ, ಇಲ್ಲ ಇದನ್ನು ಉದ್ದೇಶಪೂರ್ವಕವಾಗಿ ಪೂರ್ವ ತಯಾರಿ, ಪಿತೂರಿ, ಪೂರ್ವ ಸಂಚಿದು. ಅದು ವಿಶೇಷವಾಗಿ ದ್ರೌಪದಿಗೆ ಹೇಳ್ತಾಳೆ, ನಿನ್ನನ್ನು ಅವಮಾನ ಮಾಡೋ ಉದ್ದೇಶಕ್ಕಾಗಿ ಇದನ್ನು ಪಗಡೆಯಾಟ ಸಂಚು ಮಾಡಿದ್ದಾರೆ, ಅದು ನನ್ನ ಮಾವನಿಂದ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಅಧಿರಥ, ಕರ್ಣನ ತಂದೆ, ಸಾರಥಿ, ಭೀಷ್ಮರ ಸಾರಥಿ ಅವನಿಗೆಲ್ಲ ಸೂಕ್ಷ್ಮವಾಗಿ ವಿಚಾರಗಳು ಗೊತ್ತಾಗ್ತಾಯಿದ್ದು. ಹಾಗಾಗಿ ದ್ರೌಪದಿಯನ್ನು ಹೆಂಗಾರ ಮಾಡಿ ರಾಜ್ಯಸಭೆಯಿಂದ ಅವ್ರ ತವ್ರ ಮನೆಗೆ ಕಳಿಸ್ಬೇಕಂತ ಅವ್ರ ಉದ್ದೇಶ. ವೃಷಾಲಿ ಹೇಳ್ತಾಳೆ, ಇಲ್ಲ ಹೋಗ್ಬಿಡು, ದುಷ್ಟದ್ಯುಮ್ನ ಬಂದಿದ್ದಾನೆ ಹೊರಗೆ, ಅವರ ತಮ್ಮ,
ದುಷ್ಟದ್ಯುಮ್ನೆ, ದ್ರುಪದ ರಾಜನ ಮಗ. ಅವನು ಬಂದಿದ್ದಾನೆ, ನಿನ್ನ ಕರ್ಕೊಂಡು ಹೋಗಿಬಿಡ್ತಿದ್ದಾನೆ ರಥದಲ್ಲಿ, ನೀನು ಒಳಗಿರಬೇಡ, ಇದ್ದರೆ ನಿನಗೆ ಅವಮಾನ ಆಗ್ತೈತಿ. ಇಲ್ಲಿ ಅವಮಾನದ ಮುನ್ಸೂಚನೆ ನಮಗೆ ಸಿಕ್ಕಿದೆ, ನಿನ್ನನ್ನು ದೊಡ್ಡ ಮಟ್ಟಕ್ಕೆ ಅವಮಾನ ಮಾಡಬೇಕಂತ ಇಲ್ಲಿ ಪಗಡೆಯಾಟನ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಋಷಾಲಿ ಹೇಳ್ತಾಳೆ, ಕರ್ಣನ ಹೆಂಡತಿ. ನಿಮ್ಮನ್ನು ಅವಮಾನ ಮಾಡಲೆಂದೇ ಈ ಒಂದು ಸಂಚನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ ಋಷಾಲಿ. ಆದರೆ ದ್ರೌಪದಿ ಒಪ್ಪಲ್ಲ, ಹೇಳ್ತಾಳೆ ನೋಡ್ರಿ, 5 ಜನ ಪತಿಯರು ಇದ್ದಾರೆ ನನಗೆ, 5 ಜನ. ಭೀಮ ಶಕ್ತಿಶಾಲಿ, ಪ್ರಪಂಚದಲ್ಲೇ ಶಕ್ತಿಶಾಲಿ ಭೀಮ. ಅರ್ಜುನ ವಿಶ್ವದ ಶ್ರೇಷ್ಠ ಧನುರ್ಧಾರಿ, ಜಗದೇಕ ವೀರ. ಅವನನ್ನು ಬಿಲ್ಲುವಿದ್ಯೆಯಲ್ಲಿ ಸೋಲ್ಸರ್ ಯಾರಿಲ್ಲ ಅಂತಾರದಾರ. ನನ್ನ ಗಂಡಂದಿರು 5 ಜನ ಅದಾರೆ, ಧರ್ಮರಾಯ ಇಡೀ ಜಗತ್ತಿಗೆ ಧರ್ಮವಂತ. ಇಂಥರದಾರೆ, ಇವರಿದ್ದು ನನಗೆ 5 ಜನ ಇದ್ದು ನನಗೆ ಹೆಂಗೆ ಅವಮಾನ ಆಕತ್ತಂತ ಆಕೆಗೆ ಒಂದು ಕಾನ್ಫಿಡೆನ್ಸ್, ನನಗೆ ಅವಮಾನ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಆಕೆಗೆ. ಆದರೂ ಭಾಳ ಪರಿಪರಿಯಾಗಿ ಹೇಳ್ತಾಳೆ ಋಷಾಲಿ, ಇಲ್ಲ ಹೋಗಿ ದುಷ್ಟದ್ಯುಮ್ನ ಹೊರಗಡೆ ಇದ್ದಾರೆ, ನೀವು ಹೋಗಿದ್ರೆ ಕರ್ಕೊಂಡು ಹೋಗಿಬಿಡ್ತಾರೆ ತವ್ರ ಮನೆಗೆ, ದ್ರುಪದನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ, ಅವಮಾನ ಆಗೋದು ತಪ್ತತೆ ಅಂತಕ್ಕಂಥದ್ದನ್ನು ಪರಿಪರಿಯಾಗಿ ಋಷಾಲಿ ಹೇಳ್ತಾಳೆ. ಆದರೆ ಕೇಳಲ್ಲ ಆಕೆ. ಇತ್ತ ಪಗಡೆ ಆಟದಲ್ಲಿ ಸ್ವತಃ ಯುಧಿಷ್ಠಿರನ ಸೋಲು, ಮತ್ತು ಅವನು ಕೂಡ ಸೋತ್ಬಿಡ್ತಾನೆ. ಕೌರವರ ಅಟ್ಟಹಾಸ, ಮಕುಟ ಕೆಳಗಿಳಿಸು, ದುರ್ಯೋಧನ ಆರ್ಡ್ರ್ ಮಾಡ್ತಾನೆ, ಆದೇಶ. ಇಷ್ಟೊತ್ತು ಅವನ ಮಾತೇ ಬೇರೆ ಇತ್ತು, ಈಗ ಮಾತೇ ಬೇರೆ ಆಯ್ತು. ಯಾಕಂದರೆ ಸ್ವತಃ ಇವನು ಚಕ್ರವರ್ತಿ ಯುಧಿಷ್ಠಿರ, ಅವನೇ ಸೋತ್ಬಿಟ್ಟಾನೆ. ಸೋತನಂತಂದರೆ ಇಲ್ಲಿ ಕೌರವರಿಗೆ ಸೋತ್ಬಿಟ್ಟ ಕಂಪ್ಲೀಟಾಗಿ. ಮುಕುಟ ಕೆಳಗಿಳಿಸು ಅಂತ ಹೇಳ್ತಾನೆ. ನೀನು ರಾಜ ಅಲ್ಲ, ಮುಗೀತು, ಈಗ ನಾನು ರಾಜ, ಯಾಕಂದ್ರೆ ನಾನು ಗೆದ್ದೀನಲ್ಲ, ನನ್ನ ಕೈ ಕೆಳಗೆ ನೀವಿರ್ಬೇಕೀಗ, ನೀನು ರಾಜ ಅಲ್ಲ, ಮುಕುಟ ಕೆಳಗಿಳಿಸು ಅಂತ ಆದೇಶ ಮಾಡ್ತಾನೆ ನಾವು. ಇಷ್ಟೊತ್ತು ಮಾತಾಡಿರ್ತಕ್ಕಂಥದ್ದು ಬೇರೆ, ಈಗ ಮಾತಾಡ್ತಕ್ಕಂಥವೇ ಭಾಳ ಜೋರಾಗಿ ಮಾತಾಡ್ತಕ್ಕಂಥದ್ದು. ನಾನು ಇಂದ್ರಪ್ರಸ್ಥದ ರಾಜ, ನಾನು ಬರೀ ಈ ಪಟ ಹಸ್ತಿನಾಪುರಕ್ಕಲ್ಲ, ಇಂದ್ರಪ್ರಸ್ಥಕ್ಕೂ ನಾನೇ ರಾಜ, ಯಾಕಂದ್ರೆ ನೀವು ಸೋತಿದ್ದೀರಿ. ನಾನು ಇಂದ್ರಪ್ರಸ್ಥದ ಚಕ್ರವರ್ತಿ ಅಂತ ಹೇಳ್ತಾನೆ. ಆರ್ಯಾವರ್ತದ ಸಾಮ್ರಾಟ, ಇಡೀ ಆರ್ಯಾವರ್ತ ಉತ್ತರ ಭಾರತದ ಪ್ರದೇಶಕ್ಕೆ ಏನು ಇಂದ್ರಪ್ರಸ್ಥ ಒಂದು ಸಾಮ್ರಾಜ್ಯ ಆಗಿತ್ತು, ಅಂಥ ಒಂದು ಸಾಮ್ರಾಜ್ಯಕ್ಕೆ ಇವತ್ತು ನಾನು ಅಧಿಪತಿಯಾಗಿದ್ದೀನಿ, ನೀವು ಸೋತಿದ್ದೀರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದುರ್ಯೋಧನನ ಅಟ್ಟಹಾಸ ಅಂತಂದರೆ ವಿಕಟನಗು. ನಮ್ಮ ಹಳ್ಳಿಗಳಲ್ಲೆಲ್ಲ ಸಾಮಾಜಿಕ ನಾಟಕ ಆಡ್ತಾಯಿದ್ರು, ವಿಲನ್ ಪಾತ್ರದಲ್ಲಿ ನಗ್ತಾಯಿದ್ರು. ಅವೆಲ್ಲ ನಮಗೆಲ್ಲ ಸಣ್ಣ ಹುಡುಗರಿಂದ ಇದೇನಪ್ಪ ಹಿಂಗೆ ನಗ್ತಾರಂತ ಅಂದ್ಕೊಂತಿದ್ದೀವಿ ನಾವು. ಅದೇ ಅಟ್ಟಹಾಸ, ವಿಕಟನಗು ಅಂತಕ್ಕಂಥದ್ದು. ಪಾಂಚಾಲಿ ಕರೆ ತರಲು ಸೂಚನೆ ದುರ್ಯೋಧನನಿಂದ. ಆ ಪಾಂಚಾಲಿಯನ್ನು ಎಳ್ಕೊಂಬರ್ರಿ ಅಂತ ಅವನು ದುರ್ಯೋಧನ. ಯಾಕಂದರೆ ಈಗ ಇವನಲ್ಲ, ಈಗ ಇವರೆಲ್ಲ ಸೋತ್ಬಿಟ್ಟಿದ್ದಾರೆ. ಇವರು ದಾಸರು, ಸೋತ ಮೇಲೆ ದಾಸರಾಕಾರಂತ ಮೊದಲೇ ಕಂಡೀಷನ್ ಆಗಿತ್ತು. ದಾಸರು ಅಂದರೆ ಸೇವಕರು ಏನು ಮಾತಾಡೋಂಗಿಲ್ಲ, ಸುಮ್ಮನಿರ್ಬೇಕು, ಏನು ಕೇಳೋಂಗಿಲ್ಲ, ಅವ್ರಿಗೆ ಯಾವುದೇ ಅಧಿಕಾರ ಇರೋಲ್ಲ. ಎಳ್ಕೊಂಬ ದ್ರೌಪದಿಯನ್ನು ಅಂತ ಹೇಳ್ತಾನೆ ಅವನು ದುರ್ಯೋಧನ. ಅರ್ಜುನ ಪ್ರತಿರೋಧ ವ್ಯಕ್ತಪಡಿಸ್ತಾನೆ. ಭೀಮನ ಆಕ್ಷೇಪ, ಭೀಷ್ಮ ದ್ರೋಣರ ಹಿತನುಡಿ ದುರ್ಯೋಧನನಿಗೆ. ಅವ್ರು ಹಿತನುಡಿ ಹೇಳ್ತಾರೆ, ಇಲ್ಲ ಈ ರೀತಿ ಮಾಡಬಾರ್ದು. ಅವರು ಸಹ ಅಸಹಾಯಕರಾಗಿದ್ದರು. ಅವರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅಸಹಾಯಕರಾಗಿದ್ದರು. ದ್ರೋಣಾಚಾರ್ಯರಿಗೆ ಪುತ್ರ ವ್ಯಾಮೋಹ, ಭೀಷ್ಮಾಚಾರ್ಯರಿಗೆ ಯಾವುದೋ ಒಂದು ಮಾತಿಗೆ ಕಟ್ಟಿಬಿದ್ದು ಬಿಟ್ಟಿದ್ರು. ಹಂಗಾಗಿ ಅವರು ಅಸಹಾಯಕರಾಗಿಬಿಟ್ಟಿದ್ರು. ಹಿತನುಡಿ ಹೇಳ್ತಾರೆ, ಇಲ್ಲ ಆ ರೀತಿ ಮಾಡಬಾರ್ದು, ಹೆಣ್ಮಕ್ಳನ್ನ ಈ ರಾಜಸಭೆಯಲ್ಲಿ ಕರೆದು ಅವಮಾನ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಭಾನುಮತಿ ವಿರುದ್ಧ ದ್ರೌಪದಿಯನ್ನು ಪಣಕ್ಕಿಟ್ಟ ಯುಧಿಷ್ಠಿರ ಮತ್ತೆ ಆಡಕ್ಕೆ ಕುಂದ್ರಿಸ್ತಾರೆ, ಅವನು ಬಿಡಲ್ಲ. ದಾಸ ಯುಧಿಷ್ಠಿರ ಆಡಕ್ಕೆ ಕುತ್ಕಬಾ ಅಂತ ಹೇಳ್ತಾನೆ ಅವನು ಶಕುನಿ. ಮತ್ತೆ ಈಗ ನೀನು ಸೋತಿದ್ದಿ, ನೀನು ರಾಜ ಅಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು, ಆಡು. ಇನ್ನೂ ಅದಾರ ನಿಮ್ಮವ್ರು, ಇನ್ನೂ ಪಣಕ್ಕಿಡಾರ. ದ್ರೌಪದಿ ಅದಾಳೆ, ದ್ರೌಪದಿನ ಪಣಕ್ಕಿಡು ಅಂತ ಹೇಳ್ತಾನೆ ಅವನು. ದುರ್ಯೋಧನ ಹೆಂಡತಿ ಭಾನುಮತಿ ಆಕೆ ಎದುರಿಗೆ ದ್ರೌಪದಿಯನ್ನು ಪಣಕ್ಕಿಡು ಅಂತ ಹೇಳ್ತಾನೆ. ಆದೇಶ ಮಾಡ್ತಾನೆ, ಆರ್ಡ್ರ್ ಮಾಡ್ತಾನೆ, ಪಣಕ್ಕಿಡು, ಆಡು, ಕುತ್ಕ. ಅದೇ ರೀತಿ ಪಣಕ್ಕಿಟ್ಬಿಟ್ಟ, ದ್ರೌಪದಿಯನ್ನು ಪಣಕ್ಕಿಟ್ಬಿಟ್ಟ ಯುಧಿಷ್ಠಿರ. ಯಾಕಂದ್ರೆ ಅವನು ಸೇವಕ, ಆಗ ದಾಸ ಯುಧಿಷ್ಠಿರ ಅಂತ ಹೇಳ್ತಾನೆ ಅವನು ಶಕುನಿ. ನಾನು ಹೇಳ್ದಂಗೆ ಕೇಳಬೇಕು, ಆಡು ಅಂತ ಹೇಳ್ತಾನೆ. ಪಾಂಡವರ ಆಘಾತ, ಪಾಂಡವರಿಗೆ ಭಾಳ ದೊಡ್ಡ ಆಘಾತ ಆಗಿಬಿಡ್ತೈತಿ. ಇತ್ತ ಶ್ರೀಕೃಷ್ಣ ದ್ವಾರಕೆಯಲ್ಲಿರ್ತಾನೆ. ಅವನ ಒಂದು ಅಂತರ್ದೃಷ್ಟಿಗೆ ಇದೆಲ್ಲ ಕಾಣ್ತದೆ, ಗೋಚರ ಆಗ್ತದೆ. ದ್ವಾರಕೆಯಲ್ಲಿರ್ತಾನೆ ಶ್ರೀಕೃಷ್ಣ. ಶಾಲ್ವರಾಜನ ವಿರುದ್ಧ ಅಲ್ಲಿ ದ್ವಾರಕೆಗೆ ಶಾಲ್ವರಾಜ ಯುದ್ಧ ಮಾಡಲಿಕ್ಕೆ ಹೋಗಿರ್ತಾನೆ. ಆ ಯುದ್ಧದಲ್ಲಿ ಆ ಒಂದು ಶ್ರೀಕೃಷ್ಣನ ಅಂತರ್ದೃಷ್ಟಿಗೆ ಇವೆಲ್ಲ ಸಂಗತಿಗಳು ಗೋಚರ ಆಗ್ತವೆ. ಇದೇನೋ ದೊಡ್ಡ ಅನಾಹುತ ಆಗ್ತಾಯಿದೆ ಅಲ್ಲ ಅಂತಕ್ಕಂಥ ವಿಚಾರ ಶ್ರೀಕೃಷ್ಣನ ದೃಷ್ಟಿಗೆ ಗೋಚರ ಆಗ್ತೈತಿ.
ದಾಸ ಯುಧಿಷ್ಠಿರ ಕುಳಿತುಕೋ. ನೋಡ್ರಿ, ಶಕುನಿ ಹೇಳ್ತಾನೆ, ಕುತ್ಗ ಆಡಬೇಕು. ಈಗ ದ್ರೌಪದಿಯನ್ನು ಪಣಕ್ಕಿಡು ಅಂತ ಹೇಳ್ತಾರೆ. ಭಾನುಮತಿಯನ್ನು ನಾವು ಈ ಕಡೆಯಿಂದ ಇಡ್ತೀವಿ, ನೀವು ಈ ಕಡೆಯಿಂದ ದ್ರೌಪದಿಯನ್ನು ಪಣಕ್ಕಿಡ್ರಿ ಅಂತಕ್ಕಂಥದ್ದು ಹೇಳ್ತಾಳೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಇಲ್ಲ, ನನಗೆ ದ್ರೌಪದಿ ಮೇಲೆ ಅಧಿಕಾರ ಇಲ್ಲಲ್ಲ ಅಂತ ಹೇಳ್ತಾನೆ ಅವನು. ಸೋದರರ ಮೇಲೆ ಅಧಿಕಾರ ಇದೆ ಅಂದರೆ ದ್ರೌಪದಿಯ ಮೇಲೆ ಅಧಿಕಾರ ಇದ್ದೇ ಇರುತ್ತದೆ. ಈಗ ಈಗ ಸೋದರನೆಲ್ಲ ಸೋತಿಯ ಈಗಿಟ್ಟು ಪಣಕ್ಕಿಟ್ಟು ಸೋದರರ ಮೇಲೆ ಅಧಿಕಾರ ಐತಿ ನಿನಗೆ, ಮತ್ತು ದ್ರೌಪದಿಯ ಮೇಲೆ ಹೆಂಡತಿ ಮೇಲೆ ಅಧಿಕಾರ ಇರಲ್ಲ ನಿನಗೆ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಭಾಳ ಲಾಜಿಕ್ ಅವನು ಪ್ರಶ್ನೆಗಳೆಲ್ಲ ಶಕುನಿವು. ಇದು ಧರ್ಮವಲ್ಲ, ನೀನು ಧರ್ಮವಂತದಿ, ಮತ್ತೆ ಧರ್ಮದ ಒಳ ಬಿಡ್ತಾನೆ ಅವನ ತೆಲಿಗೆ. ಇಷ್ಟೊತ್ತು ಧರ್ಮವನ್ನು ಪಾಲಿಸ್ಕೊಂಬಂದಿ, ಈಗ ಅಧರ್ಮಕ್ಕೆ ಎನ್ನಿನು. ಅವನು ಧರ್ಮ ಅಂದ್ಬಿಟ್ರೆ ಸಾಕು, ಕಿವಿ ನೆಟ್ಟಿಗಾಗ್ಬಿಡ್ತದ್ದು ಯುಧಿಷ್ಠಿರ. ನಾವು ಇದು ಧರ್ಮ ಅಲ್ಲ, ನೀನು ಹಿಂಗೆ ಎದ್ದೋದ್ರೆ ಧರ್ಮ ಅಲ್ಲ ಇದು. ಸೋದರನ ನೀನು ಸೋತಿ ಅಂತಂದರೆ ದ್ರೌಪದಿ ಮೇಲೆ ನಿನಗೆ ಅಧಿಕಾರ ಐತೆ, ಪಣಕ್ಕಿಡು ದ್ರೌಪದಿಯನ್ನು ಅಂತ ಹೇಳ್ತಾನೆ. ನೋಡ್ರಿ, ಶ್ರೀಕೃಷ್ಣ ಅಲ್ಲಿ ಅಂತರ್ದೃಷ್ಟಿಯಲ್ಲಿ ಹೇಳ್ತಾನೆ, ಮಹಾಸಂಗ್ರಾಮದ ಬೀಜ ಹಾಕಿದ ಹಾಗಾಗುತ್ತದೆ. ಈಗೇನಾದರೂ ದ್ರೌಪದಿಯನ್ನು ಸೋತ್ರೆ ಇದು ಮುಂದಿನ ಕುರುಕ್ಷೇತ್ರ ಮಹಾಸಂಗ್ರಾಮ ಏನೈತಲ್ಲ, ಮಹಾಯುದ್ಧ, ಮಹಾಭಾರತದ ಯುದ್ಧ, ಅದಕ್ಕಿದು ಒಂದು ಬೀಜ ಹಾಕಿದಂಗೆ ಅಂತಕ್ಕಂಥದ್ದು ಅವನ ದೃಷ್ಟಿಗೆ ಗೋಚರಿಸ್ತದೆ, ಶ್ರೀಕೃಷ್ಣನ ದೃಷ್ಟಿಗೆ. ಭೀಮ ಹೇಳ್ತಾನೆ ನೋಡ್ರಿ, ಭೀಮನಿಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಯುಧಿಷ್ಠಿರ ಯಾವಾಗ ಪಣ ಇಟ್ಟನೋ ತನ್ನ ಅಣ್ಣಗೆ ಹೇಳ್ತಾನೆ, ನನ್ನ ಕೈ ಸುಡ್ತೀನಿ, ನಿಂದು ಪಣಕ್ಕಿಟ್ಟಿದೆಯಲ್ಲ, ಜೂಜಾಡಿ ನಮ್ಮನ್ನೆಲ್ಲ ಸೋತಿಯಲ್ಲ, ನಮ್ಮನ್ನೆಲ್ಲ ಸೋತ್ರೆ ಸಮಸ್ಯೆ ಇಲ್ಲ, ಆದರೆ ಈಗ ದ್ರೌಪದಿಯನ್ನು ಪಣಕ್ಕಿಡ್ತದೆಯಲ್ಲ, ನಿನ್ನ ಕೈಯನ್ನು ಸುಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಭೀಮ. ಯುಧಿಷ್ಠಿರನಿಗೆ ಹೇಳ್ತಾನೆ, ತನ್ನ ಅಣ್ಣನಿಗೆ, ನಿನ್ನ ಕೈ ಸುಡ್ತೀನಿ ನಾನು ಅಂತಕ್ಕಂಥದ್ದನ್ನು ಹೇಳ್ತಾನೆ. ದುರ್ಯೋಧನನ ಆದೇಶ ಯುಧಿಷ್ಠಿರನಿಗೆ, ಆಡು ದಾಸ, ಪ್ರಾರಂಭ ಮಾಡು, ಪಗಡೆಯಾಟವನ್ನು ಆಡು, ದ್ರೌಪದಿಯನ್ನು ಪಣಕ್ಕಿಡು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಶಾಪ ಹಾಕ್ತಾರೆ. ಬದುಕಲು ಸಾಧ್ಯವಿಲ್ಲ, ಮೃತ್ಯುವೂ ಕರುಣಿಸಲ್ಲ, ಯಾತನೆ ಸಿಗಲಿ ನಿನಗೆ ಅಂತಕ್ಕಂಥ ಶಾಪವನ್ನು ದುರ್ಯೋಧನನಿಗೆ ಹಾಕ್ತಾರೆ. ಕೊನೆಗೆ ಅದೇ ರೀತಿ ಇರ್ತಾನೆ ದುರ್ಯೋಧನ. ವೈಶಂಪಾಯನ ಸರೋವರ ಅಂತ ಕನ್ನಡದಲ್ಲಿ ಬರುತ್ತದೆ, ಅದನ್ನು ಮುಳುಗಿ ಆ ಒಂದು ತೊಡೆಗೆ ಭೀಮ ಹೊಡೆದಾಗ ನೆರಳೆ ಅವನು ಜೀವನ ಬಿಡಲ್ಲ ಇತ್ಲಾಗೆ. ಆ ರೀತಿ ಪರಿಸ್ಥಿತಿ, ತ್ರಿಶಂಕು ಸ್ಥಿತಿಯಲ್ಲಿ ಅವನು ಭಾಳ ದಿವಸಗಳ ಕಾಲ ದುರ್ಯೋಧನ ಇರ್ತಾನೆ. ಹಂಗೆ ಬದುಕಲು ಸಾಧ್ಯವಿಲ್ಲ, ಮೃತ್ಯುವೂ ಬೇಗ ಬರಲ್ಲ ನಿನಗೆ, ಅಂಥ ಸ್ಥಿತಿ ನಿನಗೆ ಬರಲಿ ಅಂತಕ್ಕಂಥ ಶಾಪ ಭೀಷ್ಮರಿಂದ ದುರ್ಯೋಧನನಿಗೆ ಸಿಗುತ್ತೆ. ಅಶ್ವತ್ಥಾಮನಿಂದ ದ್ರೌಪದಿಯ ನಿಂದನೆ, ಕಳಂಕವನ್ನು ಹೊರಿಸ್ತಾನೆ ದ್ರೌಪದಿಯ ಮೇಲೆ. ಅಶ್ವತ್ಥಾಮ ಗುರು ದ್ರೋಣರ ಮಗನಾದರೂ ಸಹ ಅವನಲ್ಲಿ ದ್ರೋಣರ ಗುಣಗಳು ಎಳ್ಳಷ್ಟು ಇರಲ್ಲ. ಅಶ್ವತ್ಥಾಮನಲ್ಲಿ ಪೂರ್ತಿ ಅದೇನು ಸಜ್ಜನರ ಸಹವಾಸ ದುರ್ಜನರ ಸಹವಾಸ ಅಂತ ಹೇಳ್ತಾರಲ್ಲ, ಅವನು ದುರ್ಜನರ ಸಹವಾಸಕ್ಕೆ ಬಿದ್ದುಬಿಟ್ಟಿರ್ತಾನೆ. ದುರ್ಯೋಧನನ ಸಹವಾಸಕ್ಕೆ ಇರ್ತಾನಲ್ಲ ಮೊದಲಿಂದನೂ. ಹಂಗಾಗಿ ಅವನು ಕಂಪ್ಲೀಟ್ ದುರ್ಯೋಧನನ ಒಂದು ನಡೆನುಡಿಗಳನ್ನೇ ಅನುಸರಿಸಿ ಅದೇ ರೀತಿಯ ಮಾತುಗಳು ಇರ್ತಾವನು. ಹಾಗಾಗಿ ಅವನು ದ್ರೌಪದಿಯನ್ನು ನಿಂದನೆ ಮಾಡ್ತಾನೆ, ಆಕೆಯ ಮೇಲೆ ಕಳಂಕವನ್ನು ಹೊರಿಸ್ತಾನೆ. ದ್ರೌಪದಿಗೆ ಏನು ಕಳಂಕ ಹೊರಿಸಿದ್ರೆ ಅದೇ, ನೀನು 5 ಜನರ ಜೊತೆಗೆ ಅದೆಯಲ್ಲ, 5 ಜನನ ಮದುವೆ ಮಾಡ್ಕೊಂಡಿಯಲ್ಲ ನೀನು ಅಂತಕ್ಕಂಥ ಒಂದು ನಿಂದನೆ. ಆಗ ದ್ರೋಣರೇ ಅಶ್ವತ್ಥಾಮನಿಗೆ ಶಾಪವನ್ನು ಹಾಕ್ತಾರೆ, ಆ ರೀತಿ ಮಾತಾಡಬಾರ್ದು ಅಂತಕ್ಕಂಥ ಸಿಟ್ಟು ಬಂದ್ಬಿಡ್ತದೆ ಅವರಿಗೆ. ಅವರೇ ಮಗನಿಗೆ ಶಾಪವನ್ನು ಕೊಡ್ತಾರೆ. ಕರ್ಣನ ಆಕ್ಷೇಪ ದ್ರೋಣರ ಬಗ್ಗೆ, ಕರ್ಣ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ನೀವು ಮಗನಿಗೆ ಶಾಪ ಕೊಡ್ತೀರಲ್ಲ, ನೀವೆಂಥ ತಂದೆ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ದ್ರೌಪದಿಯ ನಿಂದನೆ ಕರ್ಣನಿಂದ, ಅವನು ಸಹ ದ್ರೌಪದಿಯ ನಿಂದನೆ ಮಾಡ್ತಾನೆ. ಅವನಿಗೆ ಸಿಟ್ಟಿರ್ತದೆ, ಇಂದ್ಲದು ಸ್ವಯಂವರದ ಸಿಟ್ಟಿರ್ತದೆ. ಅವತ್ತು ಆ್ಯಕ್ಚುಲಿ ಆ ಸ್ವಯಂವರದಲ್ಲಿ ಅವನು ವಿಜಯ ಆಗ್ತಿರ್ತಾನೆ, ಅವನಿಗೆ ಆ ಸ್ವಯಂವರ ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಅವತ್ತೇನು ದೃಪದ ರಾಜ್ಯದಲ್ಲಿ, ಪಾಂಚಾಲ ರಾಜ್ಯದಲ್ಲಿ ನಡೆರ್ತಕ್ಕಂಥ ಸ್ವಯಂವರದಲ್ಲಿ ಕರ್ಣನಿಗೆ ಅವಕಾಶ ಇರ್ತದೆ. ಆದರೆ ನೀನು ಸೂತಪುತ್ರ ಅಂತಕ್ಕಂಥ ಇದರಿಂದ ಕರ್ಣನನ್ನು ತಿರಸ್ಕಾರ ಮಾಡಿರ್ತಾಳೆ ದ್ರೌಪದಿ, ಅದು ಒಂದು ಸಿಟ್ಟಿರ್ತದೆ ಅವನಿಗೆ. ಹಂಗಾಗಿ ಅವನು ಕರ್ಣನು ಸಹ, ನೀನು 5 ಜನರೊಂದಿಗೆ ಜೀವನ ಮಾಡ್ತಾಯಿದೀಯಾ, ನೀನು ವೇಶ್ಯ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅವನು. ಕರ್ಣ ದ್ರೌಪದಿಯನ್ನು ನಿಂದನೆ ಮಾಡ್ತಾನೆ ಅವನು. ಅರ್ಜುನನಿಂದ ಕರ್ಣನಿಗೆ ಶಾಪ, ಅರ್ಜುನ ಕರ್ಣನಿಗೆ ಶಾಪ ಕೊಡ್ತಾನೆ. ಏನಂತಂದರೆ, ನಿನ್ನ ಸಾಮರ್ಥ್ಯ ಕಳೆದುಕೊಂಡು ಸಾಯುವೆ, ಕೊನೆಗೆ ನೀನು ನಿನ್ನೆಲ್ಲ ಸಾಮರ್ಥ್ಯವನ್ನು ಕಳೆದುಕೊಂಡು ಸಾಯ್ತೀಯ ಅಂತಕ್ಕಂಥ ಒಂದು ಶಾಪವನ್ನು ಕೊಡ್ತಾನೆ. ಕರ್ಣ ಅದೇ ರೀತಿ ಸಹ ಯುದ್ಧರಂಗದಲ್ಲಿ, ಯುದ್ಧಭೂಮಿಯಲ್ಲಿ, ರಣರಂಗದಲ್ಲಿ ತನ್ನೆಲ್ಲ ಸಾಮರ್ಥ್ಯ, ಎಲ್ಲ ಸಾಮರ್ಥ್ಯ ಇತ್ತು ಅವನಿಗೆ. ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ತಕ್ಕಂಥ ಸಾಮರ್ಥ್ಯ ಅವನಿಗಿತ್ತು, ಆದರೆ ತನ್ನೆಲ್ಲ ಸಾಮರ್ಥ್ಯವನ್ನು ಕಳ್ಕೊಂಡು ಅವನು ಸಾಯ್ತಕ್ಕಂಥದ್ದನ್ನು ನಾವು ಮುಂದೆ ನೋಡ್ತೀವಿ. ಶಕುನಿಯಿಂದ ಕೊಂಕು ನುಡಿ ಯುಧಿಷ್ಠಿರನಿಗೆ, ಶಕುನಿ
ಅವನೇನಾದರೂ ಒಟ್ಟು ಮಾತಾಡ್ತಿರ್ತಾನೆ. ಕೊಂಕು ನುಡಿಯನ್ನು ಯುಧಿಷ್ಠಿರನಿಗೆ ಆ ಕೊಂಕು ನುಡಿಯನ್ನು ಮಾತಾಡಿ ಅವ್ರ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಕ್ಕಂಥದ್ದು ನಾವು ಸಮಾಜದಲ್ಲಿ ಬಹುತೇಕ ನೋಡ್ತೀವಿ. ಈ ಕೊಂಕು ನುಡಿಗಳನ್ನು, ತಿರಸ್ಕಾರ ನುಡಿಗಳನ್ನು ಬಂಧು ಬಾಂಧವರಲ್ಲಿ, ಸಮಾಜದಲ್ಲಿ ಬಂಧು ಬಾಂಧವರಲ್ಲಿ ಅಥವಾ ಹಿತೈಷಿಗಳಿಂದ ಬಂದಾಗ ಅವರ ಆತ್ಮವಿಶ್ವಾಸವನ್ನು ಅರ್ಧ ಕುಂಗಿಸ್ಬಿಡ್ತದೆ ಆ ಕೊಂಕು ನುಡಿಗಳು. ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರವ್ರು ಇರಲ್ಲ, ಆದರೆ ಕೊಂಕು ನುಡಿಯನ್ನು ಮಾಡಿ ಆತ್ಮವಿಶ್ವಾಸನ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂಥ ಕೆಲಸವನ್ನು ಇವನು ಶಕುನಿ ಮಾಡಿದ. ಆವಾಗ ಮತ್ತೆ ಅನಿವಾರ್ಯವಾಗಿ ಅವನು ಒಂದು ಪಗಡೆ ಆಟಕ್ಕೆ ಕೂತ್ಕೊಂಡ. ಯಾರು? ಯುಧಿಷ್ಠಿರ. ಅವಾಗ ಹೊಸ ದಾಳ ತಾಂಬರಿ ಅಂತ ಹೇಳ್ತಾನೆ. ಹಳೆ ದಾಳಗಳನ್ನು ಮುರಿದುಬಿಟ್ಟ ಅವನು ಯುಧಿಷ್ಠಿರ. ಇಲ್ಲ, ಈ ದಾಳದಲ್ಲಿ ಏನೋ ಸಮಸ್ಯೆ ಇದೆ, ಯಾಕಂದರೆ ನಾನೇ ಸತತವಾಗಿ ಸೋತ್ಬಿಟ್ಟಿನಲ್ಲ, ಅವರೇ ಗೆಲ್ತಾ ಇದ್ದಾರೆ, ಇದರಲ್ಲಿ ಏನೋ ಸಮಸ್ಯೆ ಇದೆ, ಹಂಗಾಗಿ ದಾಳವನ್ನು ಮುರಿತಾನೆ. ದಾಳವನ್ನು ಮುರಿದು ಹೊಸ ದಾಳ ತಾಂಬರಿ, ಹಂಗಾರೆ ನಾನು ಆಟ ಆಡ್ತೀನಿ ಅಂತ ಹೇಳ್ತಾನೆ. ಅವ್ರು ಮತ್ತೆ ಹೊಸ ದಾಳ ತಗೊಂಡು ಬರ್ತಾರೆ. ದುಶ್ಯಾಸನವನ್ನು ಏನು ಮಾಡ್ತಾನೆ? ಹೊಸ ದಾಳವನ್ನು ತೆಗೆದುಕೊಂಡು ಬರ್ತಾನೆ. ಆವಾಗ ದ್ರೌಪದಿಯನ್ನು ಪಣಕ್ಕಿಟ್ಟ. ಆ ಕಡೆಯಿಂದ ದುರ್ಯೋಧನನ ಹೆಂಡತಿ ಭಾನುಮತಿ, ಈ ಕಡೆಯಿಂದ ದ್ರೌಪದಿ. ಸೋತ ಯುಧಿಷ್ಠಿರ ದ್ರೌಪದಿಯನ್ನು ಸಹ ಸೋತ್ಬಿಡ್ತಾನೆ. ಆಗ ನೋಡ್ರಿ, ದಾಸಿಯನ್ನು ಕರೆತನ್ನಿ ದುರ್ಯೋಧನ ಹೇಳ್ತಾನೆ. ಆಕೆ ಸೋತ್ಲಲ್ಲಿ ಮುಗೀತು. ಈಗ ಆಕೆ ರಾಣಿ ಅಲ್ಲ, ಸೇವಕಿ. ಆ ಸೇವಕಿಯನ್ನು ಎಳ್ಕೊಂಬರ್ರಿ ಅಂತ ಹೇಳ್ತಾನೆ. ದಾಸಿಯರಿಗೆ ಬರಲು ಅನುಮತಿ ಇದೆಯಲ್ಲವೇ ತಾತಾಶ್ರೀ? ಭೀಷ್ಮಾಚಾರ್ಯರಿಗೆ ಕೇಳ್ತಾನೆ ಇವನು ವ್ಯಂಗ್ಯವಾಗಿ. ದುರ್ಯೋಧನ ಭೀಷ್ಮಾಚಾರ್ಯರು ಒಂದು ಕಂಡೀಷನ್ ಹಾಕಿದ್ರು. ಇಲ್ಲಿ ಸಭೆಯಲ್ಲಿ, ಈ ಒಂದು ಪಗಡೆ ಆಡ್ತಕ್ಕಂಥ ಒಂದು ರಾಜ್ಯಸಭೆಯಲ್ಲಿ ದಾಸಿಯರಿಗೆ ಮಾತ್ರ ಅವಕಾಶ ಇದೆ. ದಾಸಿಯರು ಅಂದ್ರೆ ಅವ್ರೇನೋ ಮತ್ತು ಕೆಲಸ ಮಾಡೋಕ್ಕೆ ಬೇಕಲ್ಲ, ಅಲ್ಲಿ ಏನೋ ಅದನ್ನ ತಂದು ಕೊಡೋಕ್ಕೆ, ಇನ್ನು ತಂದು ಕೊಡೋಕ್ಕೆ ಸೇವಕಿಯರು ಬೇಕು. ಫಸ್ಟಿಗೆ ಒಂದು ಕಂಡೀಷನ್ ಹಾಕಿದ್ರು, ಇಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ರಾಜ್ಯಸಭೆಯಲ್ಲಿ ಅಂತಕ್ಕಂಥ ಒಂದು ಕಂಡೀಷನ್ ಇತ್ತು. ಜೊತೆಗೆ ದಾಸದಾಸಿಯರಿಗೆ ಮಾತ್ರ ಪ್ರವೇಶ ಇರ್ತಕ್ಕಂಥ ಒಂದು ಕಂಡೀಷನ್. ಭೀಷ್ಮಾಚಾರ್ಯರೇ ಅವ್ರ ಬಾಯಿಂದ ಬಂದಿರತಕ್ಕಂಥ ಮಾತುಗಳವು. ಅದನ್ನು ಅವ್ರಿಗೆ ಉಲ್ಟಾ ತಿರುಗಿಸ್ತಾನೆ ಈಗ ದುರ್ಯೋಧನ. ದಾಸಿಯರಿಗೆ ರಾಜ್ಯಸಭೆಯಲ್ಲಿ ಬರೋಕ್ಕೆ ಪ್ರವೇಶ ಐತಲ್ಲ ತಾತಾಶ್ರೀ ಅಂತ ಕೇಳ್ತಾನೆ. ಅವರು ತಲೆ ತೆಗಿಸ್ಬಿಡ್ತಾರೆ. ಯಾಕಂದರೆ ಈ ದ್ರೌಪದಿ ದಾಸಿ ಆಗಿದ್ದಾಳೆ, ಸೋತ್ಬಿಟ್ಟಿದ್ದಾಳೆ, ಇವ್ರು ಸೋಲಿಸ್ಬಿಟ್ಟಿದ್ದಾರೆ ಆಕೆಯನ್ನು ಪಗಡೆ ಆಟದಲ್ಲಿ. ಆಕೆ ಒಬ್ಬ ಸೇವಕಿ ಅಷ್ಟೇ, ಈಗ ರಾಣಿ ಅಲ್ಲ, ಹೇಳ್ಕೊಂಬರ್ರಿ ಅಂತ ಹೇಳ್ತಾನೆ ಅವನು ದುರ್ಯೋಧನ. ದಾಸಿ ದ್ರೌಪದಿಯನ್ನು ಎಳೆತರಲು ಸೂಚಿಸಿದ ದುರ್ಯೋಧನ ಸೇವಕರನ್ನು ಕಳಿಸ್ತಾನೆ, ಕರ್ಕೊಂಬರ್ರಿ ಆಕಿನ ದ್ರೌಪದಿಯನ್ನು ಅಂತಕ್ಕಂಥದ್ದು. ದ್ರೌಪದಿಗೆ ಬರಲು ಆದೇಶ. ಸೇವಕರು ಹೋಗಿ ಹೇಳ್ತಾರೆ, ಪಾಪ ಸೈನಿಕರು ಇರ್ತಾರೆ, ರಾಜಭಟರು ಅಂತ ಇರ್ತಾರಲ್ಲ, ಅವರು ಹೋಗ್ತಾರೆ. ಆದರೆ ನಾನು ಬರಲ್ಲ ಅಂತ ಹೇಳ್ತಾಳೆ ಆಕೆ. ಅದನ್ನು ಬಂದು ವಾಪಸ್ ಅವ್ರು ವರದಿ ಹೇಳ್ತಾರೆ, ಇಲ್ಲ ದ್ರೌಪದಿ ಬರಲ್ಲ ಅಂದರು, ಹಾಗಾಗಿ ನಾವು ವಾಪಸ್ ಬಂದ್ವಿ. ರಾಜಭಟ್ರು ವಾಪಸ್ ಬಂದರು. ದ್ರೌಪದಿ ಏನು ಹೇಳಿದ್ರು ಅದನ್ನ ಹೇಳಿದ್ರು. ಇವರು ಸಿಟ್ಟು ಬಂದ್ಬಿಡುತ್ತೆ ಮತ್ತೆ ದುರ್ಯೋಧನಿಗೆ. ವಿದುರ ದ್ರೋಣರ ಸಮರ್ಥನೆ. ವಿದುರ ಏನಿದ್ದನಲ್ಲ, ವಿದುರ ಮತ್ತು ದ್ರೋಣಾಚಾರ್ಯ ಹೇಳಿದ್ರು, ಇಲ್ಲ ದ್ರೌಪದಿ ಬರಲ್ಲ ಅಂತ ಹೇಳಿದ್ದು ಸರಿ ಇದೆ, ಆಕೆ ಯಾಕೆ ಬರ್ಬೇಕು? ಈಗ ಇಲ್ಲಿ ಪಗಡೆ ಆಟ ಆಡ್ರೆ ನೀವು, ಇಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ವಿ, ಆಕೆ ಬರೋ ಅವಶ್ಯಕತೆ ಇಲ್ಲ, ಆಕಿನ ಯಾಕೆ ಕರ್ಕೊಂಬರ್ತೀರಿ? ಆಮೇಲೆ ಆಕಿನ ಅವಮಾನ ಮಾಡ್ತಕ್ಕಂಥ ಪ್ರಸಂಗ ಇಲ್ಲಿಲ್ಲ, ಹಂಗಾಗಿ ಆಕೆ ದ್ರೌಪದಿ ಹೇಳಿರ್ತಕ್ಕಂಥ ವಿಚಾರ ಸರಿ ಇದೆ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡ್ಕೊತಾರೆ. ನೋಡ್ರಿ, ಶಕುನಿ ಯುಧಿಷ್ಠಿರನಿಗೆ ಪ್ರಶ್ನೆ ಕೇಳ್ತಾನೆ, ದ್ರೌಪದಿಯನ್ನು ಸೋಲುವುದು ಧರ್ಮವೇ ಅಧರ್ಮವೇ? ಇಷ್ಟೇ ಅವನ ಪ್ರಶ್ನೆ. ಯುಧಿಷ್ಠಿರನಿಗೆ ಪ್ರಶ್ನೆ ಕೇಳ್ತಾನೆ ಶಕುನಿ, ದ್ರೌಪದಿಯನ್ನು ಸೋತಿಯಲ್ಲಪ್ಪ, ಇದು ಧರ್ಮನ ಅಧರ್ಮನ ಅಷ್ಟೇ ಹೇಳಿ ನನಗೆ. ಅವನು ಯುಧಿಷ್ಠಿರ ಹೇಳ್ತಾನೆ, ಇದು ಧರ್ಮ ಅಂತ ಹೇಳ್ತಾನೆ. ಅವನು ಧರ್ಮನೇ, ನಾನು ಸೋತಿರೋದು ಧರ್ಮನೇ ಅಂತ ಹೇಳ್ತಾನೆ ಅವನು. ನೋಡ್ರಿ, ಅವಾಗ ಹೇಳ್ತಾನೆ ದುರ್ಯೋಧನ, ದುಶ್ಯಾಸನನ್ನು ಕಳಿಸ್ತಾನೆ, ಕೇಶ ಹಿಡಿದು ಎಳೆದುತ್ತಾ ಅಂತ ಹೇಳ್ತಾನೆ. ದ್ರೌಪದಿಯನ್ನು ಬರಲ್ಲ ಅಂತ ಹೇಳ್ತಾಳಲ್ಲ, ಆಕಿನ ಎಳ್ಕೊಂಡು ಬಾ, ಕೂದಲು ಹಿಡ್ಕೊಂಡು ಎಳ್ಕೊಂಬ ಅಂತ ಹೇಳ್ತಾನೆ. ಭೀಮನ ಆರ್ಭಟ ಯಾವಾಗ ಆ ರೀತಿ ಹೇಳಿದ್ದ, ಭೀಮ ಅರ್ಜುನ ಆಕ್ರೋಶಗೊಂಡ್ಬಿಡ್ತಾರೆ. ಆದರೆ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರ ಸೇವಕರ ರೀತಿಯಲ್ಲಿ ಕುಂತುಬಿಟ್ಟಿದ್ದಾರೆ, ಅವ್ರ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಹತ್ರ ಶಸ್ತ್ರಗಳಿಲ್ಲ, ಇದ್ರೂ ಕೂಡ ಶಸ್ತ್ರ ಎತ್ತಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿಸ್ಸಹಾಯಕರಾಗಿ ಕುಂತಿದ್ದಾರಲ್ಲಿ. ಆಗ ಶಕುನಿ ಹೇಳ್ತಾನೆ, ಇವ್ರು ಯಾವಾಗ ಆರ್ಭಟ ಮಾಡಿದ್ರು ಅರ್ಜುನ ಮತ್ತು ಭೀಮ, ಅಧರ್ಮ ಮಾಡ್ರಿ ಹಂಗಾರೆ ನೋಡೋಣ ಅಂತ ಹೇಳ್ತಾನೆ. ಶಸ್ತ್ರ ಎತ್ಕೊಂಡು ಬರ್ರಿ ನೋಡೋಣ. ಇವ್ರಿಗೆ ಅದು ಒಂದು ಪಾಯಿಂಟ್ ಸಿಕ್ಕರೆ ಸಾಕು ಅನಿಸ್ತದೆ. ಈಗ ಇವ್ರಿಗೆ ದುರ್ಯೋಧನ ಅವರಿಗೆ ರಾಜ್ಯಸಭೆಯಲ್ಲಿ ಶಸ್ತ್ರ ಎತ್ತಿಸಿದ್ರೆ ಮರಣದಂಡ ವಿಧಿಸ್ತಕ್ಕಂಥ ಅಧಿಕಾರ ಐತೆ ಅವರಿಗೆ, ರಾಜರಿಗೆ. ಹಂಗಾಗಿ ಶಸ್ತ್ರ ಎತ್ಕೊಂಡು ಬರ್ರಿ ನೋಡೋಣ, ನಮ್ಮ ವಿರುದ್ಧ ಬರ್ತೀರಾ ನೀವು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ.
ಸುಮ್ಮನಾದ ಪಾಂಡವರು ಯಾಕೆ ಸುಮ್ಮನಾದರು? ಅವ್ರ ಅಣ್ಣನಿಗಾಗಿ ಸುಮ್ಮನಾದರು, ಯುಧಿಷ್ಠಿರನಿಗಾಗಿ ಸುಮ್ಮನೆ ಆದರು. ಯುಧಿಷ್ಠಿರ ಒಂದು ಮಾತು ಹೇಳಿದ್ರೆ ಅವ್ರು ಎದ್ದು ಬಂದುಬಿಡ್ತಿದ್ರು. ಆದರೆ ಇವನು ಧರ್ಮ 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 ಅಂತಂದು ಇವನೇನು ಹೇಳ್ತಾ ಇಲ್ಲ. ಹಂಗಾಗಿ ಸುಮ್ಮನೆ ಆಗಿಬಿಟ್ರು, ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಮತ್ತು ಅವರೆಲ್ಲರೂ ಪಾಂಡವರು 4 ಜನ. ದುರ್ಯೋಧನನ ಅಟ್ಟಹಾಸ, ದುಶ್ಯಾಸನನ ಪ್ರವೇಶ ದ್ರೌಪದಿಯ ಕಕ್ಷೆಗೆ. ಆ ದ್ರೌಪದಿಯ ಒಂದು ರಾಣಿವಾಸಕ್ಕೆ ದುಶ್ಯಾಸನನೇ ನೇರವಾಗಿ ಹೋಗ್ತಾನೆ. ಕತ್ತಿ ಎತ್ತಿದ ದ್ರೌಪದಿ, ಆಕೆ ಕತ್ತಿ ಇತ್ತು, ಆಕೆ ಆ ಥರ ಎತ್ತಿಲ್ಲ ಆಕೆ ದುಶ್ಯಾಸನನಿಗೆ. ಆದರೆ ಒಬ್ಬ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಸಮ ಅಲ್ಲ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಹಾಗಾಗಿ ಆ ಕತ್ತಿಯನ್ನು ಇಸ್ಕೊಂಡು ಬಿಸಿ ಹಾಕಿ ಆಕೆಯನ್ನು ಎಳ್ಕೊಂಡು ಬರ್ತಾನೆ ಈಗ ಅವನು. ಕುರುವಂಶದ ಮಹಾರಾಣಿ ಉಪಸ್ಥಿತಿಯಲ್ಲಿ ಕರೆದುಕೊಂಡು ಹೋಗ್ತೀಯಾ ನೀನು ಅಂತಕ್ಕಂಥದ್ದನ್ನು ಕೇಳ್ತಾಳೆ. ಅವ್ರಿಗೆ ಯಾವುದೂ ಬೇಕಾಗಿಲ್ಲ ದುಶ್ಯಾಸನ ದುರ್ಯೋಧನನಿಗೆ. ಅವರಿಗೆ ತನ್ನ ತಾಯಿ ಮೇಲೆ ಆಗಲಿ ಯಾವುದೇ ಗೌರವ ಇಲ್ಲ, ಗಾಂಧಾರಿ ಮೇಲೆ ಆಗಿರಲಿ. ಗಾಂಧಾರಿ ಇದನ್ನೆಲ್ಲ ಒಪ್ಪಲ್ಲ. ಆದರೂ ಸಹ ಅದನ್ನು ನೋಡ್ತಕ್ಕಂಥ ಅನಿವಾರ್ಯತೆ ಆಕೆಗೆ ಬರ್ತೈತಿ. ದ್ರೌಪದಿಯ ಕೈ ಹಿಡಿದು ಕೇಶ ಹಿಡಿದು ಎಳೆದಾಡಿದ ದುಶ್ಯಾಸನ. ಆಕೆ ಯಾವಾಗ ಕೊರ್ಸಿಕೊಂಡು ಬರಲ್ಲ ಅಂತ ಇದ್ಲು, ಕೈ ಹಿಡಿದು ಎಳೆದಾಡ್ತಾನೆ. ಆದರೆ ಕೇಶ ಹಿಡಿದು ಕೂದಲು ಹಿಡಿದು ಎಳ್ಕೊಂಡು ಬರೋಕ್ಕೆ ಪ್ರಾರಂಭ ಮಾಡ್ತಾನೆ ಅವನು. ಕೇಶ ಹಿಡಿದು ಎಳೆದು ತಂದು ರಾಜಸಭೆಗೆ ದೂಡಿದ. ಕೂದಲು ಹಿಡ್ಕೊಂಬಂದು ಎಳ್ಕೊಂಬಂದು ಒಬ್ಬ ಸೇವಕಿಯರನ್ನ ಹೆಂಗೆ ದೂಕ್ತಾರೋ ಆ ರೀತಿ ಒಂದು ರಾಜಸಭೆಗೆ ದೂಕಿಬಿಟ್ಟ ಆಕಿನ. ಆಕೆ ಆರ್ತನಾದ ಮಾಡ್ತಾಯಿದ್ದಾಳೆ. ಆ ಟಿ ವಿಯಲ್ಲಿ ಧಾರಾವಾಹಿಯಲ್ಲಿ ಎಳ್ಕೊಂಬರೋದನ್ನ ಸುಮಾರು ಒಂದು 5 ನಿಮಿಷ ತೋರಿಸ್ತಾರೆ ಅನ್ನಿಸ್ತದೆ ನನಗೆ. ಎಂಥ ನಿರ್ದಯಗಳಂದರೂ ಆ ಕರುಣೆ ಬರ್ತದೆ ಅದು ನೋಡಿದರೆ. ಅದನ್ನು ನೋಡೋಕ್ಕಾಗಲ್ಲ, ಅಂಥ ಒಂದು ಕರುಣಾಜನಕ ಆಗಿರ್ತಕ್ಕಂಥ ಒಂದು ದೃಶ್ಯ. ಅದನ್ನು ಆಕೆ ನಡ್ಕೊಂಬರ್ತಕ್ಕಂಥ ದೃಶ್ಯ ನೋಡ್ತಕ್ಕಂಥದ್ದು. ಪಾಂಡವರ ಕಣ್ಣೀರು, ಎಲ್ಲರೂ ಪಾಂಡವರು ಕಣ್ಣಲ್ಲಿ ನೀರು ಬರ್ತಾವೆ, ಅಳ್ತಾರೆ. ಅಮಾನುಷವಾಗಿ ಎಳೆದು ತರುವ ದುಶ್ಯಾಸನ, ಭಾಳ ಅಮಾನುಷವಾಗಿ, ರಾಕ್ಷಸಿ ಕೃತ್ಯ ಅಂತ ಏನು ಕರಿತೀವಲ್ಲ, ಪೈಶಾಚಿಕ ಕೃತ್ಯ ಅಂತ ಕರಿತೀವಲ್ಲ, ಕೂದಲು ಹಿಡ್ಕೊಂಡು ಎಳ್ಕೊಂಬರ್ತಕ್ಕಂಥದ್ದು ಭಾಳ ಅಮಾನುಷವಾಗಿ. ಆಕೆ ಅಷ್ಟು ಗೋಗಾರದರೂ ಬಿಡ್ತಾ ಇಲ್ಲ, ಅಷ್ಟು ಕಣ್ಣೀರು ಹಾಕಿದರೂ ಬಿಡ್ತಾ ಇಲ್ಲ. ಹಂಗೆ ಎಳ್ಕೊಂಬರಕತ್ತೆ ನಾವು ದುಶ್ಯಾಸನ ಅಂತಕ್ಕಂಥವು. ಭೀಷ್ಮರ ರೋದನ. ಭೀಷ್ಮರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ರೋದಿಸ್ತಾ ಇದ್ದಾರೆ ಕಣ್ಮುಚ್ಕೊಂಡು. ಎಂಥ ಒಂದು ಸ್ಥಿತಿಯನ್ನು ನಾನು ನೋಡಬೇಕಾಗಿತ್ತಲ್ಲ, ನಮ್ಮ ಹಸ್ತಿನಾಪುರದ ರಾಜಸಭೆಯಲ್ಲಿ ಇಂಥ ಒಂದು ಸ್ಥಿತಿಯನ್ನು ನಾನು ನೋಡಬೇಕಾಯ್ತಲ್ಲ ಅಂತಕ್ಕಂಥದ್ದನ್ನು ರೋದಿಸ್ತಾರೆ ಅವರು. ನೋಡ್ರಿ, ಭೀಮ ಹೇಳ್ತಾನೆ, ಪ್ರತಿಜ್ಞೆ ಮಾಡ್ತಾನೆ ಭೀಮ, ದುಶ್ಯಾಸನ ನಿನ್ನ ಕೇಶವನ್ನು ಹಿಡ್ಕೊಂಡಿದೆಯಲ್ಲ ದ್ರೌಪದಿಯನ್ನು, ನಿನ್ನ ಕೈಯನ್ನು ಕಿತ್ತು ಹಾಕ್ತೀನಿ ನಾನು ಅಂತ ಹೇಳ್ತಾನೆ. ಇದು ಪ್ರತಿಜ್ಞೆ. ಮುಂದೆ ಅದೇ ರೀತಿ ನಡೀತಾವೆ ಮುಂದೆ ಯುದ್ಧದಲ್ಲೆಲ್ಲ. ನೀನು ಸುಮ್ಮನೆ ಸಾಯಿಸಲ್ಲ, ನಿನ್ನ ಕೈಯನ್ನು ಕಿತ್ತಾಕಿ ಸಾಯಿಸ್ತೀನಿ ಅಂತ ಹೇಳ್ತಾನೆ ನಾವು. ಕೈಯನ್ನು ಪೂರ್ತಿ ದೇಹದಿಂದ ಬೇರ್ಪಡಿಸಿ ನಮ್ಮ ದ್ರೌಪದಿಯ ಒಂದು ಕೇಶವನ್ನು ಹಿಡಿದಿಯಲ್ಲ, ಆ ಕೈಯನ್ನು ಕಿತ್ತು ಹಾಕ್ತೀನಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡ್ತಾನೆ. ಇವನ್ನೆಲ್ಲ ನೋಡ್ತಾ ಇದ್ನಲ್ಲ, ಕರ್ಣನಿಗೆ ಭಾಳ ಅಸಮಾಧಾನ ಆಗ್ತದೆ. ಅವನಲ್ಲಿ ಧರ್ಮದ ಒಂದು ಯೋಚನೆ ಯಾವಾಗಲೂ ಇರ್ತದೆ. ಅವನು ಧರ್ಮಿಷ್ಠ, ಆದರೆ ಅಧರ್ಮಿಗಳ ಒಂದು ಪಕ್ಷದಲ್ಲಿ ಸೇರಿದ್ರಿಂದ ಅವನು ಕೆಲವೊಂದು ಅಧರ್ಮಗಳನ್ನು ಮಾಡಿದ್ದ. ಆದರೆ ಇಂಥವನ್ನು ಅವನು ಸಹಿಸಲ್ಲ. ಇವ್ರು ಯಾವಾಗ ದ್ರೌಪದಿಯನ್ನು ಅಮಾನುಷವಾಗಿ ಎಳ್ಕೊಂಬರ್ತಾರೋ ಅವನಿಗೆ ಭಾಳ ನೋವಾಗತ್ತೆ ಕರ್ಣನಿಗೆ. ಆದರೆ ಅವನೇನು ಮಾತಾಡೋಕ್ಕಾಗಲ್ಲ. ದ್ರೌಪದಿಯ ಆಕ್ರಂದನ, ಭಾಳ ಕೂಗ್ಯಾಡ್ತಾಳೆ, ಎಲ್ಲರನ್ನೂ ಕೇಳ್ತಾಳೆ ರಾಜ್ಯಸಭೆಯಲ್ಲಿರ್ತಕ್ಕಂಥವ್ರನ್ನ. ಭೀಷ್ಮ ದ್ರೋಣರನ್ನು ಪ್ರಶ್ನಿಸಿದ ದ್ರೌಪದಿ, ನೀವೆಲ್ಲ ಎದಕ್ಕದಿರಿ, ನೀವು ದೊಡ್ಡವರು ಹಿರಿಯರು, ನೀವೆಲ್ಲ ನೋಡಿ ಇದನ್ನೆಲ್ಲ ಇಂಥ ಒಂದು ಕೃತ್ಯವನ್ನು ಮಾಡೋದಕ್ಕೆ ಬಿಟ್ಟಿದ್ದೀರಲ್ಲ, ನೀವೇನು ಪ್ರಶ್ನೆ ಮಾಡಲ್ಲೇನಂತ ಕೇಳ್ತಾಳಾಕಿ. ನನಗೇಕೆ ಹೀಗೆ ಮಾಡುತ್ತಿರುವರು, ನಾನೇನು ತಪ್ಪು ಮಾಡಿದ್ದೀನಿ? ಪಗಡೆಯಾಟ ಆಡಿದ್ದೀರಿ, ಸರಿ, ಸೋತಿದ್ದೀನಿ, ನಾನು ಸೋತಿದ್ದೀನಿ, ಎಲ್ಲರೂ ಸೋತಿದ್ದಾರೆ ಪಾಂಡವರು, ಆದರೆ ಈ ಶಿಕ್ಷೆ ಯಾಕೆ ನನಗೆ? ಈ ರೀತಿ ಯಾಕೆ ಎಳೆದಾಡ್ತಾ ಇದ್ದಾರೆ ನನ್ನ ಅಂತ ಎಲ್ಲರನ್ನೂ ಪ್ರಶ್ನೆ ಮಾಡ್ತಾಳೆ. ಯಾರಿಂದನೂ ಉತ್ತರ ಇಲ್ಲ ರಾಜ್ಯಸಭೆಯಲ್ಲಿ, ಎಲ್ಲರೂ ಮೌನ. ನೋಡ್ರಿ, ಧೃತರಾಷ್ಟ್ರ ಹೇಳ್ತಾನೆ, ಇವನಲ್ಲಿ ಚಕ್ರವರ್ತಿ ಕಾರ್ಯಕಾರಿ ರಾಜ, ದಾಸಿಯು ಆದೇಶ ಪಾಲಿಸಬೇಕು ಅಂತ ಹೇಳ್ತಾನೆ. ಇದು ನಿರ್ಲಜ್ಜತನದ ಪರಮಾವಧಿ ಇವನು ಧೃತರಾಷ್ಟ್ರ ಮಾತಾಡ್ತಕ್ಕಂಥದ್ದು. ಒಬ್ಬ ರಾಜ ಮಾತಾಡದೇ ಇರ್ತಕ್ಕಂಥ ಅಂಥ ಮಾತುಗಳು ಇವನು ಮಾತಾಡ್ತಕ್ಕಂಥ. ನೀನು ದಾಸಿಯದಿ, ನೀನು ಏನು ಪ್ರಶ್ನೆ ಮಾಡೋಂಗಿಲ್ಲ ಅಂತ ಹೇಳ್ತಾನೆ ಅವನು ಧೃತರಾಷ್ಟ್ರ ದ್ರೌಪದಿಗೆ ಹೇಳ್ತಾನೆ. ಅಂದರೆ ಪುತ್ರ ವ್ಯಾಮೋಹ ಅಷ್ಟಿತ್ತು ಅವನಿಗೆ ಅಂತಕ್ಕಂಥದ್ದು, ಮಗನ ಪರವಾಗಿ ಧೃತರಾಷ್ಟ್ರನಿಗೆ. ಇದು ಯಾವ ರೀತಿ ನ್ಯಾಯ?
ಇದು ಯಾವ ರೀತಿ ನ್ಯಾಯ ಅಂತಕ್ಕಂಥದ್ದನ್ನು ಕೇಳ್ತಾಳೆ ಆಕಿ. ಎಲ್ಲ ಸಭಾಸದರಿಗೆ ಕೇಳ್ತಾಳೆ, ಯಾರಿಂದಲೂ ಪ್ರಶ್ನೆ, ಯಾರಿಂದ ಉತ್ತರ ಇಲ್ಲ ಆಕೆಗೆ. ವಿದುರನಿಗೆ ಪ್ರಶ್ನಿಸಿದಳು ಮಹಾಮಂತ್ರಿ ವಿದುರ, ಅವನು ಸಹ ಮೌನಕ್ಕೆ ಶರಣಾಗ್ಯಾನೆ, ಅವನ ಹತ್ರನೂ ಏನೂ ಉತ್ತರ ಇಲ್ಲ. ಸಭೆಯಲ್ಲಿ ವಾದ ಮಾಡ್ತಾಳೆ ಆಕಿ, ಯಾಕಾಯ್ತು ಈಗ, ನಾನೇನು ತಪ್ಪು ಮಾಡಿದ್ದೆ, ನೀವೆಲ್ಲರೂ ಇದ್ದು ಸಹ ಈ ರೀತಿ ನನಗೆ ಅವಮಾನ ಮಾಡಿಸಿದಿರಲ್ಲ ಅಂತಕ್ಕಂಥದ್ದನ್ನು ಎಲ್ಲರನ್ನ ಪ್ರಶ್ನೆ ಮಾಡ್ತಾಳೆ ಆಕಿ. ಶಕುನಿ ಹೇಳ್ತಾನೆ ನೋಡ್ರಿ, ಈಗ ವ್ಯರ್ಥ ಪ್ರಲಾಪ ಮಾಡಬೇಡ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಂತ ಹೇಳ್ತಾನೆ ಇವನು ಶಕುನಿ. ಆಗ ದ್ರೌಪದಿ ಹೇಳ್ತಾಳೆ ನೋಡ್ರಿ, ನಾನು ನನ್ನ ಪತಿಯರ ಮೇಲೆ ವಿಶ್ವಾಸವಿರಿಸಿದ್ದೆ, 5 ಜನ ಗಂಡಂದಿರದಾರೆ ನನಗೆ, ಎಲ್ಲ ಶೂರ ವೀರರದರೆ, ಅವರಿದ್ದಂಗೆ ನನಗೆ ಹೆಂಗೆ ಅವಮಾನ ಆಗ್ತಕ್ಕಂಥ ನಾನು ಭಾಳ ಆತ್ಮವಿಶ್ವಾಸದಾಗಿದ್ದೆ, ನಾನು ಮೋಸ ಹೋಗಿಬಿಟ್ಟೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ದ್ರೌಪದಿ. ಈ ಅಧರ್ಮ ಸಭೆಯಲ್ಲಿರುವವರು ಉತ್ತರ ನೀಡಿ, ಇದು ಧರ್ಮ ಸಭೆಯಲ್ಲ, ಇದು ಅಧರ್ಮ ಸಭೆ, ಈ ಸಭೆಯಲ್ಲಿರೋರು ಉತ್ತರ ನೀಡ್ರಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾಳೆ. ಪಾಂಡವರಿಗೆ ಹೇಳ್ತಾಳೆ ನೋಡ್ರಿ, ನೀವು 4 ಜನ ಸನ್ಯಾಸಿಗಳಾಗಬಾರದೆಂದು ನಾನು ತಪಸ್ಸಿನಿಂದ ಜೀವನ ಸಾಗಿಸುತ್ತಿದ್ದೆ. 5 ಜನ ನಾವು ಗಂಡಂದಿರಿದ್ರೆ ಏನು ಉಪಯೋಗ ನೀವು? ಅವರನ್ನು ಪ್ರಶ್ನೆ ಮಾಡ್ತಾಳೆ, ಅವರ ಶೌರ್ಯವನ್ನು ಪ್ರಶ್ನೆ ಮಾಡ್ತಾಳೆ. ನಾನು ಯಾಕೆ ನಿಮ್ಮನ್ನು ಅವತ್ತು 5 ಜನ ಮದುವೆ ಆದೆ, ಲೋಕನಿಂದನೆಯನ್ನು ಯಾಕೆ ಸಹಿಸ್ಕೊಂಡೆ? ಇವತ್ತು ಎಲ್ಲರೂ ಈಗಲೂ ಅಂತದಾರೆ, ನನ್ನ 5 ಜನ ಮದುವೆಯಾಗಿ ನೀನು ವೇಶ್ಯೆ ಅಂತಂತಾರೆ, ಯಾಕೆ ಅದನ್ನು ನಾನು ಸಹಿಸ್ಕೊಂಡೆ? ಅವತ್ತು ನನ್ನ ಗೆದ್ದದ್ದು ಅರ್ಜುನ ಸ್ವಯಂವರದಲ್ಲಿ, ಅವನೊಬ್ಬನ್ನ ನಾನು ಮದುವೆ ಆಗಿದ್ದರೆ ಈ ಕುಂತಿಯ ಮಾತಿನಿಂದ ನೀವು 4 ಜನ ಸನ್ಯಾಸಿಗಳಾಕಿದ್ರಿ, ಸನ್ಯಾಸಿಗಳಾಗ್ತಿದ್ರಿ ನೀವು 4 ಜನ. ನಾನು ಒಬ್ಬನ ಆರಾಮಾಗಿ ಅರ್ಜುನ ಜೊತೆ ಇರ್ಬೋದಾಗಿತ್ತು, ನಾನು ಅವನು ಅರ್ಜುನ ರಾಜ ಆಗ್ತಿದ್ದ, ನಾನು ರಾಣಿ ಆಗ್ತಿದ್ದೆ. ಆದರೆ ನಾನು ಆ ಲೋಕನಿಂದನೆಯನ್ನು ಸಹಿಸಿ ನೀವು ಸನ್ಯಾಸಿಗಳಾಗಬಾರ್ದು 4 ಜನ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದನ್ನೆಲ್ಲ ಸಹಿಸ್ಕೊಂಡು ತಪಸ್ಸಿನಂತೆ ಜೀವನವನ್ನು ಮಾಡ್ತಾಯಿದ್ದೀನಿ. ನಾನು 5 ಜನ ಗಂಡಂದಿರೊಂದಿಗೆ ಜೀವನ ಮಾಡ್ತಕ್ಕಂಥದ್ದು ಸುಲಭ ಅಲ್ಲ, ಇದು ತಪಸ್ಸು ಅಂತಕ್ಕಂಥದ್ದು ಹೇಳ್ತಾಳೆ ಆಕೆ. ತಪಸ್ಸಿನಂತೆ ಜೀವನವನ್ನು ಮಾಡ್ತಾಯಿದ್ದೀನಿ ನಾನು. ನೀವು ನನಗೇನು ಕೊಟ್ರಿ ಇವತ್ತು? ಇಂಥ ಅವಮಾನ ಕೊಟ್ರಿ ರಾಜ್ಯಸಭೆಯಲ್ಲಿ. ನೀವು 5 ಜನ ಇದ್ದು ಉಪಯೋಗ ಏನಂತ ಕೇಳ್ತಾಳೆ ಆಕೆ ಪಾಂಡವರನ್ನು. ನಿಮ್ಮಲ್ಲಿ ಎಲ್ಲ ವೀರರು ಶೂರರಿದ್ದೀರಿ, ಎಲ್ಲರಿದ್ದೀರಿ, ಆದರೂ ಇವತ್ತು ಅಸಹಾಯಕರಾಗಿದ್ದೀರಿ ಅಂತ ಕೇಳ್ತಾಳೆ ಆಕೆ. ಅರ್ಜುನ ನಮ್ಮನ್ನು ಕ್ಷಮಿಸು ಅಂತ ಹೇಳ್ತಾನೆ. ಅವ್ರಿಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಹೇಳ್ತಕ್ಕಂಥ ವಿಷಯ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ ಆಕೆ ದ್ರೌಪದಿ, ಹೌದು ನೀವೆಲ್ಲರೂ ನಿಮ್ಮ ಧರ್ಮ ಪಾಲಿಸಿದ್ರಿ, ಯುಧಿಷ್ಠಿರ ಧರ್ಮ ಪಾಲಿಸಿದೆ, ನೀವು ಅಣ್ಣಂದಿನ ಧರ್ಮ ಪಾಲಿಸಿದ್ರಿ, ಅಣ್ಣಗೆ ಎದುರು ಮಾತಾಡಬಾರ್ದಂತ ನೀವು ಧರ್ಮ ಪಾಲಿಸಿದ್ರಿ. ನೀವು ಯಾರಾದರೂ ಒಬ್ಬರು ಎದ್ದು ಕುತ್ಕೋಬೋದಾಗಿತ್ತು, ಎದುರು ಅಣ್ಣನಿಗೆ ಎದುರು ಮಾತಾಡ್ಬೋದಾಗಿತ್ತು, ನಾವು ಪಣಕ್ಕೆ ಬರಲ್ಲ ಅಂತ ಹೇಳ್ಬೋದಾಗಿತ್ತು. ನೀವು ಯುಧಿಷ್ಠಿರ ಧರ್ಮ ಪಾಲನೆ ಮಾಡ್ತಾನಂತಂದು ನೀವು ಅಣ್ಣನ ಮಾತು ಕೇಳ್ಬೇಕಂತ ನೀವು ಧರ್ಮ ಪಾಲನೆ ಮಾಡಿದ್ರಿ, ನೀವೆಲ್ಲರೂ ಧರ್ಮ ಪಾಲನೆ ಮಾಡಿದ್ರಿ. ಈಗ ನಾನೇನು ಮಾಡಿದ್ದು, ಮತ್ತು ನನಗೆ ಯಾಕೆ ಅನ್ಯಾಯ ಆಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾಳೆ ಆಕೆ. ಈ ಸಭೆಯಲ್ಲಿರುವವರು ಧರ್ಮದ ಪ್ರಕಾರ ನಡೆದುಕೊಂಡಿರುವಿರೋ? ಈ ಸಭೆಯಲ್ಲಿ ಎಲ್ಲರೂ ಕುಂತಿರಲ್ಲ ಹಿರಿಯರು, ನೀವೆಲ್ಲ ಧರ್ಮವನ್ನು ಮಾಡಿದ್ದೀರಾ, ಧರ್ಮದ ಪ್ರಕಾರ ನಡ್ಕೊಂಡಿದ್ದೀರೇನಂತ ಕೇಳ್ತಾಳೆ ಆಕೆ. ನನಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಧರ್ಮನ ಅಧರ್ಮನ ನಿಮಗೆ ಗೊತ್ತಾಯ್ತಾ? ಮತ್ತು ಇವರೆಲ್ಲ ಪಾಂಡವರು ಎಲ್ಲರೂ ಸತತವಾಗಿ ಸೋತಿರ್ತಕ್ಕಂಥದ್ದು ಧರ್ಮನ ಪ್ರಶ್ನೆ ಮಾಡ್ತಾಳೆ ಆಕೆ. ಹಾಗಾದರೆ ಧರ್ಮವೇ ಸ್ತ್ರೀಗೆ ಅವಮಾನ ಮಾಡಿದೆಯೇ? ಯಾವುದಾದ್ರೂ ಧರ್ಮ ಹೇಳುತ್ತಾ ಸ್ತ್ರೀಯರಿಗೆ ಅವಮಾನ ಮಾಡಬೇಕಂತ ಹೇಳ್ತದ? ಈಗ ಧರ್ಮದ ಪ್ರಕಾರ ನಡ್ಕೊಂಡಿವಿ ಅಂತ ಹೇಳ್ತಾರಲ್ಲ, ಈಗ ನಾನು ಅವಮಾನ ಮಾಡ್ತಾ ಇದ್ದಾರೆ ಇವರು. ಧರ್ಮ ಹೇಳ್ತತ ಸ್ತ್ರೀಯರಿಗೆ ಅವಮಾನ ಮಾಡು ಅಂತ ಹೇಳ್ತತ ಧರ್ಮ? ನಾನು ನನ್ನ ಗೌರವದ ಬಗ್ಗೆ ಯೋಚಿಸಲಿಲ್ಲ. ಕೇಳ್ತಾಳೆ, ನಾನು ಅವತ್ತು ಸ್ವಯಂವರ ಆದಮೇಲೆ ನಾನು ನನ್ನ ಗೌರವದ ಬಗ್ಗೆ ಯೋಚನೆ ಮಾಡಲಿಲ್ಲ, ಎಲ್ಲ ಕಳಂಕಗಳನ್ನು ನನ್ನ ಮೇಲೆ ಹಾಕ್ಕೊಂಡೆ, ಲೋಕನಿಂದನೆಯನ್ನು ನಾನು ತಗೊಂಡು ನಿಮಗಾಗಿ ನಾನು ಜೀವನ ಮಾಡಿದ್ದೆ ತಪಸ್ಸಿನಿಂದ. ಇವತ್ತು ನೀವು ನನಗೇನು ಕೊಟ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಪಾಂಡವರಿಗೆ 5 ಜನ ಸಹೋದರರಿಗೆ ಮಾಡ್ತಾಳೆ. ಅವರು ಭಾಳ ಇಣುಕಿ ನೋಡ್ತಕ್ಕಂಥ ವಿಚಾರಗಳಿವು, ಅವ್ರಿಗೆ ಅರಿವಾಗ್ತದೆ ಅವಾಗ. ನೋಡ್ರಿ, ಇತ್ತ ದುರ್ಯೋಧನ ಏನು ಹೇಳ್ತಾನೆ, ಪಾಂಡವರನ್ನು ನಪುಂಸಕರೆಂದು ಜರಿದ ದುರ್ಯೋಧನ, ನೀವು ಗಂಡಸರಲ್ಲ ಅಂತ ಹೇಳ್ತಾನೆ ಅವನು. ನೀವು 5 ಜನ ವೀರಾದಿವೀರರು ಶೂರರಿದ್ದರೂ ಸಹ ಇವತ್ತು ದ್ರೌಪದಿ ಅವಮಾನ ಆಗ್ತಾಯಿದೆ, ನೀವೇ ಆ ಶೂರರು, ನೀವು ಗಂಡಸರಲ್ಲ ಅಂತ ಹೇಳ್ತಾನೆ ಅವನು ದುರ್ಯೋಧನ. ನೋಡ್ರಿ, ಈಕೆಗೆ ಹೇಳ್ತಾನೆ ದ್ರೌಪದಿಗೆ, ಬಾ ನನ್ನೊಂದಿಗೆ ಸಂಬಂಧ ಬೆಳೆಸು, ನನಗೆ ಸುಖ ನಿನಗೆ ರಕ್ಷಣೆ. ಇವ್ರು ಮುಗೀತು, ಇವ್ರದ್ದು ಪಾಂಡವ್ರ ಕತೆ. ಇವರೆಲ್ಲ ನಮ್ಮ ದಾಸರಾಗಿಬಿಟ್ಟಿದ್ದಾರೆ, ಇವರಿಗೆ ಒಂದು ವ್ಯಕ್ತಿತ್ವ ಇಲ್ಲ, ಏನೂ ಇಲ್ಲ, ನನ್ನೊಂದಿಗೆ ಬಾ ನೀನು ಅಂತ ಹೇಳ್ತಾನೆ. ನನ್ನ ತೊಡೆಯ ಮೇಲೆ ಕುಳಿತುಕೋ ಬಾ ಅಂತ ಹೇಳ್ತಾನೆ.
ಆವಾಗ ಭೀಮ ಪ್ರತಿಜ್ಞೆ ಮಾಡ್ತಾನೆ, ನಿನ್ನ ತೊಡೆಯನ್ನು ಮುರಿಯುತ್ತೇನೆ. ಕೊನೆಗೆ ಯುದ್ಧ ರಂಗದಲ್ಲಿ ಗದೆಯಿಂದನೇ ಅವನ ತೊಡೆಯನ್ನು ಮುರಿತಾನೆ ಭೀಮ. ಗದಾ ಯುದ್ಧದ ಒಂದು ನಿಯಮ ಪ್ರಕಾರ ತೊಡೆಗೆ ಹೊಡೆಯೋಂಗಿಲ್ಲ. ಆ್ಯಕ್ಚುಲಿ ಅದೊಂದು ನಿಯಮ, ತೊಡೆಗೆ ಹೊಡೆಯೋಂಗಿಲ್ಲ, ಸೊಂಟದ ಕೆಳಕ್ಕೆ ಹಾನಿ ಮಾಡೋಂಗಿಲ್ಲ ಅಂತಕ್ಕಂಥದ್ದು ನಿಯಮ. ಆದರೆ ಆ ನಿಯಮವನ್ನು ಮೀರಿ ತೊಡೆಗೆ ಹೊಡಿತಾನಂದರೆ ಇವನು ಪ್ರತಿಜ್ಞೆ ಮಾಡಿರ್ತಾನೆ. ಯಾವಾಗ ಇವನು ತೊಡೆಯ ಮೇಲೆ ಕುತ್ಕೋಬಾ ದ್ರೌಪದಿಯನ್ನು ಅಂತಾನ ದುರ್ಯೋಧನ, ನಿನ್ನ ತೊಡೆಯನ್ನು ಮುರಿತೀನಿ ನಾನು ಅಂತ ಹೇಳ್ತಾನೆ. ಆ ಪ್ರಕಾರನೇ ತೊಡೆಗೆ ಅವನು ಆ ಒಂದು ಗದೆಯನ್ನು ತಗೊಂಡು ತೊಡೆಯನ್ನು ಮುರಿತಾನ. ನೋಡಿರಿ, ಅರ್ಜುನ ಒಂದು ಪ್ರತಿಜ್ಞೆ ಮಾಡ್ತಾನೆ, ನಿಮ್ಮನ್ನೆಲ್ಲ ಮಣ್ಣು ಸೇರಿಸುವವರೆಗೂ ನಾನು ಊಟದಲ್ಲಿ ಸ್ವಲ್ಪ ಮಣ್ಣು ಸೇರಿಸಿ ತಿಂತೀನಿ ಅಂತ ಹೇಳ್ತಾನೆ. ನಿಮ್ಮನ್ನೆಲ್ಲ 100 ಜನ ಏನಿದ್ದೀರಲ್ಲ, ನಿಮ್ಮನ್ನೆಲ್ಲ ಮಣ್ಣು ಸೇರಿಸೋವರೆಗೂ ಸಾಯಿಸೋವರೆಗೂ ನಾನು ಪ್ರತಿದಿನವೂ ಊಟದ ಜೊತೆಗೆ ಸ್ವಲ್ಪ ಮಣ್ಣನ್ನು ಸೇರಿಸಿ ತಿಂತೀನಿ. ಯಾಕೆ ಅಂತಂದರೆ ಅದು ನನಗೆ ನೆನಪಿರುತ್ತದೆ, ನನಗೆ ಛಲ ಬರ್ತದೆ, ನಿಮ್ಮನ್ನು ಸೋಲಿಸ್ಬೇಕು, ನಿಮ್ಮನ್ನು ಮಣ್ಣು ಮಾಡಬೇಕಂತ ಛಲ ಬರ್ತದೆ. ಅಲ್ಲಿವರೆಗೂ ಸಹ ನಾನು ಮಣ್ಣಿನನ್ನು ಸ್ವಲ್ಪ ಬೆರೆಸಿ ಅನ್ನದಲ್ಲಿ ಊಟ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ರೀತಿ ಅವ್ನು ನಡ್ಕೊಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ನೋಡ್ರಿ, ನಾನು ಯಜ್ಞಸೇನಿ ದಾಸಿ ಅಲ್ಲ, ನಾನು ಯಜ್ಞದಿಂದ ಹುಟ್ಟಿರ್ತಕ್ಕಂಥವಳು. ಅಯೋನಿಜ ಆಕೆ ದ್ರೌಪದಿ, ನಾನು ಯಜ್ಞಸೇನಿ. ನೀವು ದಾಸರಾಗಿರ್ಬೋದು, ನೀವು ಪಾಂಡವರು 5 ಜನ, ಆದರೆ ನಾನು ದಾಸಿ ಅಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಆಕೆ. ಹೊರಡಲನುವಾದ ದ್ರೌಪದಿ. ತಡೆದ ಧೃತರಾಷ್ಟ್ರ, ಇವನು ರಾಜ, ಕಾರ್ಯಕಾರಿ ರಾಜ, ನೀನು ಹೋಗಂಗಿಲ್ಲ ಅಂತ ಹೇಳ್ತಾನೆ. ನೀನು ದಾಸಿ, ನೀನು ಹೋಗಂಗಿಲ್ಲ ಅಂತಕ್ಕಂಥದ್ದು ಧೃತರಾಷ್ಟ್ರ ಹೇಳ್ತಾನೆ. ಭೀಷ್ಮರು ಹೇಳ್ತಾರೆ, ಮೂರ್ಖತನ ಮಾಡಬೇಡ ಧೃತರಾಷ್ಟ್ರ, ಹೋಗಲು ಬಿಡು ಅಂತ ಹೇಳ್ತಾರೆ ಅವರು. ಎಲ್ಲದ್ರಾಗೂ ಮೂರ್ಖತನ ಮಾಡಬೇಡ ನೀನು, ಹೋಗಲಿ ಆಕೆ ದ್ರೌಪದಿ ಹೋಗಲಿ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾಳೆ. ಆದರೆ ಅವನು ಕೇಳಲ್ಲ. ವಿದುರ ಹೇಳ್ತಾನೆ, ಆದರೆ ಯಾರ ಸಲಹೆಯನ್ನು ಅವನು ಧೃತರಾಷ್ಟ್ರ ಒಪ್ಪಲ್ಲ. ಯಾಕಂದರೆ ಅವನಿಗೆ ಮಗ ಹೇಳಿದ್ದೆ ವೇದವಾಕ್ಯ ಅಂತಕ್ಕಂಥದ್ದು. ಆದೇಶ ಪಾಲಿಸಲೇಬೇಕು. ಈಗ ನನ್ನ ಮಗ ಏನು ಹೇಳ್ತಾನೆ, ಆ ಆದೇಶವನ್ನು ದಾಸಿಯಾಗಿರ್ತಕ್ಕಂಥವಳು ಪಾಲಿಸಲೇಬೇಕು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ದ್ರೌಪದಿಯ ವಸ್ತ್ರ ಕಳಿಸಲು ದುಶ್ಯಾಸನನಿಗೆ ಆದೇಶ, ವಿವಸ್ತ್ರಳಾಗಿ ಮಾಡು. ದುಶ್ಯಾಸನಿಗೆ ಆದೇಶ ಕೊಡ್ತಾನೆ, ಈಗಿನ ಆ ವಸ್ತ್ರವನ್ನು ಕಳಿಸಿಬಿಡು ಅಂತಕ್ಕಂಥ ಆದೇಶವನ್ನು ದುರ್ಯೋಧನ ದುಶ್ಯಾಸನನಿಗೆ ಕೊಡ್ತಾನೆ. ಅರ್ಜುನ ಹೇಳ್ತಾನೆ, ನೋಡ್ರಿ, ಅದಕ್ಕೆ ಮಿತಿಯಲ್ಲಿರೋ, ದುರ್ಯೋಧನನಿಗೆ ಎಚ್ಚರಿಕೆ ಕೊಡ್ತಾನೆ, ಮಿತಿಯಲ್ಲಿರೋ ಅಂತ ಎಚ್ಚರಿಕೆ ಕೊಡ್ತಾನೆ. ಅದಕ್ಕೆ ಪಾಂಡವರು ಹೇಳ್ತಾರೆ ಯುಧಿಷ್ಠಿರನಿಗೆ, ಉಳಿದ 4 ಜನ, ನಮಗೆ ಆದೇಶ ನೀಡು. ಯುಧಿಷ್ಠಿರನಿಗೆ ಹೇಳ್ತಾರೆ, ನಮಗೆ ಆದೇಶ ನೀಡು, ಇವ್ರನ್ನ ಇಲ್ಲೇ ಸಾಯಿಸಿಬಿಡ್ತೀವಿ. ಕೌರವರು 100 ಜನ ಇರಲಿ, ಇಲ್ಲೇ ಸಾಯಿಸಿಬಿಡ್ತೀವಿ, ನಾವು ರಾಜ್ಯಸಭೆಯಲ್ಲೇ ಸಾಯಿಸಿಬಿಡ್ತೀವಿ, ಆದೇಶ ಕೊಡು ಅಂತ ತಮ್ಮ ಅಣ್ಣನನ್ನು ಕೇಳ್ತಾರೆ. ಆದರೆ ಅವನ ಅಣ್ಣ ಆದೇಶ ಕೊಡೋಲ್ಲ. ಅವನು ಧರ್ಮ ಅಂತಾನಲ್ಲ, ಹಾಗಾಗಿ ಆದೇಶ ಕೊಡೋಲ್ಲ ಅವನು. ಭೀಷ್ಮ ದ್ರೋಣರ ಮನವಿ, ಅವ್ರು ಮನವಿ ಮಾಡ್ತಾರೆ, ಅವ್ರ ಕೈಲಿ ಏನೂ ಆಗಲ್ಲ. ಈಗ ಭೀಷ್ಮ ದ್ರೋಣಾಚಾರ್ಯರಲ್ಲಿ ಸಭೆಯಲ್ಲಿರ್ತಕ್ಕಂಥವ್ರ ಕೈಲಿ ಯಾರ ಕೈಲಿ ಏನೂ ಆಗಲ್ಲ. ಧೃತರಾಷ್ಟ್ರನಿಗೆ ಮನವಿ ಮಾಡ್ತಾರೆ, ದುರ್ಯೋಧನನಿಗೆ ಮನವಿ ಮಾಡ್ತಾರೆ, ಇಲ್ಲಪ್ಪ ಹಂಗೆ ಮಾಡಬಾರ್ದು, ಹೆಣ್ಣನ್ನು ಸ್ತ್ರೀಯರನ್ನು ಅವಮಾನ ಮಾಡಬಾರ್ದು ರಾಜ್ಯಸಭೆಯಲ್ಲಿ, ಬೇಡ, ಇದನ್ನು ಬಿಟ್ಬಿಡು, ಬೇರೆ ಏನಾದರೂ ಶಿಕ್ಷೆ ಕೊಡೋರಿಗೆ ಇದನ್ನು ಬಿಟ್ಬಿಡು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾರೆ ಇವರಿಬ್ಬರು, ಭೀಷ್ಮ ದ್ರೋಣಾಚಾರ್ಯರು. ಇದು ಅಧರ್ಮ, ಈ ರೀತಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಅವ್ರ ತಿಳುವಳಿಕೆಗೆಲ್ಲ ಬಗ್ತಕ್ಕಂಥವರಲ್ಲ ದುರ್ಯೋಧನ, ದುಶ್ಯಾಸನ, ಶಕುನಿ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನೋಡ್ರಿ, ಹೌದು ನಾವು ದಾಸದಾಸಿಯರೇ ಅಂತ ಹೇಳ್ತಾನೆ. ಇವನು ಧರ್ಮವಂತ ಅಲ್ಲ ಇವನು. ಅವ್ರು ತಮ್ಮರು ಆ ರೀತಿ ಹೇಳಿದಾಗ ನಮಗೆ ಆದೇಶ ಕೊಡು, ನಾವೇನು ದಾಸರಲ್ಲ, ನಾವು ಶಸ್ತ್ರ ಕೈಗೆತ್ಕೊಂಡು ಇವ್ರನ್ನೆಲ್ಲ ಸಾಯಿಸ್ಬಿಡೋಣ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಧರ್ಮ ಬಿಟ್ಟು ಹೋಗಲ್ಲ ಇವನು ಯುಧಿಷ್ಠಿರ. ಇಲ್ಲ, ನಾವು ದಾಸದಾಸಿಯರೇ, ಈಗ ನಾವು ಸೋತ್ಬಿಟ್ಟಿದ್ದೀವಿ, ಅವ್ರ ವಿರುದ್ಧ ಸೋತಿದ್ದೀವಿ, ನಾವು ದಾಸರೇ, ನಮ್ಮ ದ್ರೌಪದಿ ದಾಸಿಯೇ, ಹಂಗಾಗಿ ನಾವು ದಾಸದಾಸಿಯರೇ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ದ್ರೌಪದಿ ಹೇಳ್ತಾಳೆ, ನಾನು ದಾಸಿ ಅಲ್ಲ, ನೀವು ದಾಸರಾಗಿರ್ಬೋದು, ನೀವು ಸೇವಕರಾಗಿರ್ಬೋದು, ನಾನು ಸೇವಕಿ ಅಲ್ಲ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಇದು ಅನರ್ಥ ಎಂದು ಹೊರ ನಡೆಯಲು ಸಜ್ಜಾದ ಭೀಷ್ಮರು. ಅವ್ರಿಗೆ ಭಾಳ ಸಾಕಾಗ್ಬಿಡುತ್ತೆ, ಇದೇನಪ್ಪ ಇಂಥದ್ದನ್ನೆಲ್ಲ ನಾನು ನನ್ನ ಕಣ್ಣಿಂದ ನೋಡಬೇಕಲ್ಲ ರಾಜ್ಯಸಭೆಯಲ್ಲಿ ಅಂತಂದು ನಾನು ಹೋಗಿಬಿಡ್ತೀನಿ, ಹೊರಗೆ ಹೋಗಿಬಿಡ್ತೀನಿ ಅಂತಕ್ಕಂಥದ್ದು ಹೊರಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಭೀಷ್ಮಾಚಾರ್ಯರು. ತಡೆದ ಧೃತರಾಷ್ಟ್ರ ಅವಾಗ ಹಿಂದ್ಲದ್ದು ನೆನಪು ಮಾಡ್ತಾನೆ ಅವನು. ಹಿಂದೆ ಒಂದು ಸರಿ ಇದೇ ರೀತಿ ಅವರು ಹೊರಗೆ ಹೋಗಿ ಪ್ರಾರಂಭ ಮಾಡಿದರು. ಆದರೆ ಯಾವುದೋ ಒಂದು ಮಾತಿನಿಂದ ಧೃತರಾಷ್ಟ್ರ ಅವರನ್ನು ಹಿಡ್ಕೊಂಬಿಟ್ಟಿದ್ದ. ಇನ್ಮೇಲೆ ಯಾವುದೇ ರೀತಿ ರಾಜ್ಯಸಭೆಯನ್ನು ನೀವು ತಿಳಿಸಬಾರ್ದು ಅಂತಕ್ಕಂಥ ಒಂದು ಮಾತನ್ನು ತಗೊಂಡಿದ್ರು. ಅವರು ಮಾತು ಕೊಟ್ಟಿದ್ದರು, ಧೃತರಾಷ್ಟ್ರನಿಗೆ ಕೊಟ್ಟಿದ್ರು. ನೋಡ್ರಿ, ಆಗೆಲ್ಲ ವಚನ ಅಂತಕ್ಕಂಥದ್ದು ಮಾತು ಕೊಟ್ಟರೆ ಹೆಂಗೆ ನಡ್ಕೊಂತಿದ್ರು ಅನ್ನೋದಕ್ಕೊಂದು ಉದಾಹರಣೆ ಇದು. ಭೀಷ್ಮಾಚಾರ್ಯರು ಸಹ ಬರೀ ಮಾತಿಗೆ ಕಟ್ಟು ಬಿದ್ದೆ ಇವೆಲ್ಲ ಆಗಿರ್ತಕ್ಕಂಥದ್ದು. ಧೃತರಾಷ್ಟ್ರನಿಗೆ ಮಾತು ಕೊಟ್ಟಿದ್ರು ಅವತ್ತು,
ನಾನು ರಾಜ್ಯಸಭೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಭೆ ನಡೆಯುವಾಗ ನಾನು ಹೊರಗಡೆ ಹೋಗಲ್ಲ ಅಂತಕ್ಕಂಥ ಮಾತು ಕೊಟ್ಟಿದ್ರು. ಅದನ್ನು ನೆನಪು ಮಾಡ್ತಾನೆ ಧೃತರಾಷ್ಟ್ರ. ಅವತ್ತು ನೀವು ದೊಡ್ಡಪ್ಪ, ಅವತ್ತು ನೀವು ಮಾತು ಕೊಟ್ಟಿದ್ರಿ, ರಾಜ್ಯಸಭೆಯನ್ನು ನಾನು ತ್ಯಜಿಸೋಲ್ಲ ಅಂತಕ್ಕಂಥ ಮಾತು ಕೊಟ್ಟಿದ್ರಿ. ಅವಾಗ ಅವ್ರು ವಾಪಸ್ ಮತ್ತೆ ಕೂತ್ಕೊಂತಾರೆ ಅವರು ಭೀಷ್ಮಾಚಾರ್ಯ. ಭೀಷ್ಮರ ಮೂಲಕ ದಾಸಿ ಎಂದು ಹೇಳಿಸಿದ ದುರ್ಯೋಧನ. ಅವನು ದುರ್ಯೋಧನ ಹೇಳ್ತಾನೆ, ತಾತಶ್ರೀ ನೀವು ಹೇಳಿದ್ರಿ ದಾಸಿಯರಿಗೆ ಮಾತ್ರ ಪ್ರವೇಶ ಐತೆ ಸಭಾಭವನದ ಸಭೆಯಲ್ಲಿ ಅಂತ ಹೇಳಿದ್ರಿ. ಈಗ ಆಕೆ ಸೋತಿದ್ದಾಳೆ, ಸೋತರ್ನ ಏನಂತೀವಿ? ದಾಸಿಯರು ಅಂತೀವಿ. ಅವ್ರ ಬಾಯಿಗೆ ಹೇಳಿಸ್ತಾನೆ ಭೀಷ್ಮಾಚಾರ್ಯರ ಬಾಯಿಗೆ. ಮತ್ತು ದಾಸಿಯರಿಗೆ ಪ್ರವೇಶ ಆಯ್ತಲ್ಲ ಸಭೆಯಲ್ಲಿ, ಅವ್ರ ಬಾಯಿಗೆ ಹೇಳಿಸ್ತಾನೆ. ಅವಾಗ ವಿದುರ ಹೇಳ್ತಾನೆ ನೋಡ್ರಿ, ದಾಸಿಯರಿಗೆ ವಿವಸ್ತ್ರಗೊಳಿಸುವ ಶಿಕ್ಷೆ ಇಲ್ಲ. ಇವನು ಮಹಾಜ್ಞಾನಿ ವಿದುರ. ಹೌದಪ್ಪ, ದಾಸಿಯರಿಗೆ ಪ್ರವೇಶ ಐತಿಲ್ಲ ಅಂತಲ್ಲ, ಆದರೆ ದಾಸಿಯರಿಗೆ ವಸ್ತ್ರ ಕಳಿಸ್ತಕ್ಕಂಥ ಒಂದು ಆದೇಶ ಎಲ್ಲಿ ಇಲ್ಲ, ಅಂಥ ಒಂದು ನಿಯಮ ಎಲ್ಲಿ ಇಲ್ಲ, ಅಂಥ ಅವಮಾನ ಮಾಡ್ತಕ್ಕಂಥ ನಿಯಮ ಎಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಆದರೆ ಇವ್ರಿಗೆ ನೀತಿ ನಿಯಮಗಳು ಬೇಕಾಗಿಲ್ಲ, ನೀತಿ ನಿಯಮಗಳನ್ನು ಬಿಟ್ಟೇ ಮಾಡ್ತಕ್ಕಂಥವ್ರು. ಅವ ದುರ್ಯೋಧನ ಹೇಳ್ತಾನೆ ನೋಡ್ರಿ, ಇವ್ರು 4 ಜನ 5 ಜನಕ್ಕೆ ಪಾಂಡವರಿಗೆ ಶಸ್ತ್ರ ತ್ಯಜಿಸಿ ಕೈ ಜೋಡಿಸಿ ಕುಳಿತುಕೊಳ್ಳಿ. ನೀವೆಲ್ಲ ಸೇವಕರು ಹೆಂಗೆ ಇರಬೇಕು? ಕೈ ಮುಕ್ಕೊಂಡು ಕುತ್ಕೋಬೇಕು ರಾಜರ ಹತ್ರ. ಹಂಗೆ ಕುತ್ಕೊಳ್ರಿ, ನಿಮ್ದು ಇಲ್ಲೇನು ಕೆಲಸ, ನಾವೇನು ಮಾಡ್ಬೇಕೋ ಮಾಡ್ತೀವಿ, ನೀವು ಕುತ್ಕೊಳ್ರಿ, ಕೈ ಮುಕ್ಕೊಂಡು ಕುತ್ಕೊಳ್ರಿ ಅಂತ ಹೇಳ್ತಾನೆ. ಕೆಳಗೆ ಕುಂದಿರಿಸಿರ್ತಾನೆ ಎಲ್ಲರನ್ನು, ಎಲ್ಲ ಆಭರಣಗಳನ್ನು ತೆಗೆದು ಕಿರೀಟ ಎಲ್ಲ ತೆಗೆದು ಇವ್ರನ್ನ ಕುಂದಿರಿಸಿರ್ತಾನೆ ಕೆಳಗೆ, ಎಲ್ಲರನ್ನು ಸೇವಕರನ್ನು ಕುಂದಿಸಿದಂಗೆ. ನೋಡ್ರಿ, ಭೀಷ್ಮಾಚಾರ್ಯರು ಮತ್ತೆ ಬೇಡಿಕೆ ಅಂತಾರೆ, ದ್ರೌಪದಿಯನ್ನು ಬಿಟ್ಬಿಡು, ಇವ್ರನ್ನೇನಾರ ಮಾಡಪ್ಪ, ದ್ರೌಪದಿಯನ್ನು ಬಿಟ್ಬಿಡು, ದಯಮಾಡಿ ಆಕೆ ತಂಟೆಗೆ ಹೋಗಬೇಡ, ವಸ್ತ್ರಾಪರಣ ತಂಟೆಗೆ ಹೋಗಬೇಡ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಬೇಡಿಕೆ ಅಂತಾರೆ. ಬೇಡಿಕೆ ಅಂತಕ್ಕಂಥ ಸ್ಥಿತಿ ಅವರಿಗೆ ಈಗ ಭೀಷ್ಮಾಚಾರ್ಯರಿಗೆ. ಯಾಕಂದರೆ ಅವರು ಯಾವುದೇ ಯುದ್ಧದಲ್ಲಿ ಅವರಿಗೆ ಸೋಲಿಲ್ಲ, ಸಾವು ಇಲ್ಲ, ಇಚ್ಛಾಮರಣಿ. ಅಂಥ ಭೀಷ್ಮಾಚಾರ್ಯರು ಯಾವುದೋ ಮಾತಿಗೆ ಕಟ್ಟಿಬಿದ್ದು, ಯಾವುದೋ ಒಂದು ವಚನಕ್ಕೆ ಕಟ್ಟಿಬಿದ್ದು ಇವತ್ತು ಅಂಥ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಕ್ಷಮಿಸಲ್ಲ ಅಂತ ಹೇಳ್ತಾನೆ ಅವನು ದುರ್ಯೋಧನ. ಇಲ್ಲ, ನಾನು ಕ್ಷಮಿಸಲ್ಲ. ನನಗೆ ಅವತ್ತು ಇಂದ್ರಪ್ರಸ್ಥದ ರಾಜ್ಯಸಭೆಯಲ್ಲಿ ನನಗೆ ಅವಮಾನ ಮಾಡಿದ್ರು, ನನ್ನ ಶಸ್ತ್ರವನ್ನು ಕಿತ್ಕೊಂಡಿದ್ರು ದ್ರೌಪದಿ, ಹಂಗಾಗಿ ಆಕೆ ವಸ್ತ್ರವನ್ನು ಕಿತ್ಕೋಬೇಕು ನಾನು ಇವತ್ತು ಅಂತಕ್ಕಂಥದ್ದನ್ನು ಹೇಳ್ತಾನೆ ಅವನು. ವಿಕರ್ಣನ ಆಕ್ಷೇಪ, ಯಾವಾಗ ದ್ರೌಪದಿಯ ವಸ್ತ್ರ ಕಿತ್ಕೊಳ್ಬೇಕಂದಾಗ ವಿಕರ್ಣ ಒಬ್ಬನ ಅವನು ಅಪೋಸ್ ಮಾಡ್ತಾನೆ. ಇಡೀ ಕೌರವರ 100 ಜನದಲ್ಲಿ ಅವನೊಬ್ಬನೇ, ಉಳಿದು 99 ಜನ ಅಪೋಸ್ ಮಾಡಲ್ಲ, ಅವನೊಬ್ಬನೇ. ಅವನು ಕೌರವ ವಿಕರ್ಣ, ಅವನು ಅಪೋಸ್ ಮಾಡ್ತಾನೆ, ಬೇಡ, ಇಂಥ ಒಂದು ಸ್ತ್ರೀಯರಿಗೆ ಇಂಥ ಅವಮಾನ ಮಾಡಬಾರ್ದು ರಾಜ್ಯಸಭೆಯಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಬುದ್ಧಿವಾದ ಹೇಳಿದ ವಿಕರ್ಣ ಬುದ್ಧಿವಾದ ಹೇಳ್ತಾನೆ, ದುರ್ಯೋಧನನಿಗೆ ಬುದ್ಧಿವಾದ ಹೇಳ್ತಾನೆ. ಆದರೆ ಅವನು ಬುದ್ಧಿವಾದ ಕೇಳ್ತಕ್ಕಂಥ ಮನಸ್ಥಿತಿ ಅವರಲ್ಲಿ ಯಾರಲ್ಲಿ ಸಹ ಇರಲ್ಲ, ಶಕುನಿಯಲ್ಲಿ ಇರಲ್ಲ, ಯಾರಲ್ಲಿ ಸಹನೂ ಆ ಒಂದು ಬುದ್ಧಿವಾದ ಕೇಳ್ತಕ್ಕಂಥ ಮನಸ್ಥಿತಿ ಇರಲ್ಲ. ಕರ್ಣನ ಆಕ್ಷೇಪ ವಿಕರ್ಣನಿಗೆ, ವಿಕರ್ಣ ಹಿಂಗೆ ಮಾತಾಡಿದ್ದು ಕರ್ಣ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ನೀನ್ಯಾಕೆ ಅವ್ರ ಪರವಾಗಿ ಮಾತಾಡ್ತೀಯ ಅಂತಕ್ಕಂಥದ್ದನ್ನು ಹೇಳ್ತಾನೆ. ವೇಶ್ಯೆ ಎಂದ ಕರ್ಣ, ಆಕೆ ದ್ರೌಪದಿ 5 ಜನರ ಗಂಡನ ಜೊತೆಗೆ ಇರ್ತಾಳೆ, ಆಕೆ ವೇಶ್ಯೆ ಅಂತಕ್ಕಂಥದ್ದನ್ನು ಮತ್ತೆ ಹೇಳ್ತಾನೆ ಅವನಿಗೆ ಕರ್ಣ. ಕೆಲವೊಂದು ಬಾಯ್ಲಾಡಿದ ಬೆನ್ನಿಗೆ ಮೂಲ ಅಂತ ಏನೋ ಒಂದು ಗಾದೆ ಐತಿ ನೋಡ್ರಿ. ಕರ್ಣ ಧರ್ಮಾತ್ಮ, ಆದರೆ ಈ ಅಧರ್ಮೀಯ ಪಕ್ಷದಲ್ಲಿ ಸೇರಿಕೊಂಡು ಕೆಲವೊಂದು ಇಂಥ ಮಾತುಗಳನ್ನು, ಅಧರ್ಮದ ಮಾತುಗಳನ್ನೇನು ಮಾತಾಡ್ತಾನಲ್ಲ, ಇವೇ ಕೊನೆಗೆ ಅವನ ಅಂತ್ಯಕ್ಕೆ ಕಾರಣ ಆಗ್ತವೆ ಅಂತಕ್ಕಂಥದ್ದು. ಅವನಲ್ಲಿ ಎಂಥ ಸಾಮರ್ಥ್ಯ, ಅರ್ಜುನನಿಗಿಂತ ಮೀರಿದ ಸಾಮರ್ಥ್ಯ ಇತ್ತು ಅವನಲ್ಲಿ, ಕರ್ಣನಲ್ಲಿ. ಆದರೆ ಅಧರ್ಮಿಗಳ ಪಕ್ಷದಲ್ಲಿ ಸೇರಿ ಇಂಥ ಒಂದು ಕೆಟ್ಟ ಮಾತುಗಳನ್ನು, ನಿಂದನೆಯ ಮಾತುಗಳನ್ನು ಆಡಿದ್ದರಿಂದ ಅವನ ಒಂದು ಶೌರ್ಯ ಅಂತಕ್ಕಂಥದ್ದು ಕಡಿಮೆಯಾಗಿ ಅವನು ಸಹ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಸಾಯ್ತಕ್ಕಂಥ ಪರಿಸ್ಥಿತಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಗ ದ್ರೌಪದಿಗೆ ಗೊತ್ತಾಗ್ಬಿಡ್ತು, ಇವ್ರು ಯಾರು ರಕ್ಷಣೆ ಮಾಡಲ್ಲ ಮತ್ತು ಗೊತ್ತಾಗ್ಬಿಡ್ತು ಆಕೆಗೆ. ಇವ್ರ ಸಭೆಯಲ್ಲಿರ್ತಕ್ಕಂಥವ್ರು ಯಾರು ರಕ್ಷಣೆ ಮಾಡಲ್ಲ, ನನ್ನ 5 ಜನ ಗಂಡಂದಿರು ವೀರಾದಿ ವೀರರು ಶೂರರಿದ್ದು ರಕ್ಷಣೆ ಮಾಡಲ್ಲ ಮತ್ತು ಗೊತ್ತಾಗ್ಬಿಡ್ತು ಆಕೆಗೆ. ನನ್ನ ರಕ್ಷಣೆ ನಾನೇ ಮಾಡಿಕೊಳ್ಳುವೆ ಅಂತ ಹೇಳ್ತಾಳೆ ಆಕೆ. ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ತೀನಿ, ನಿಮಗೆ ಯಾರಿಗೂ ರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇಲ್ಲ, ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ತೀನಿ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಇಷ್ಟು ವಿಚಾರವನ್ನು ಇಲ್ಲಿಗೆ ಸಮಯ ಆಯಿತು. ದ್ರೌಪದಿ ಏನು ತನ್ನ ರಕ್ಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೆಂಗೆ ರಕ್ಷಣೆ ಮಾಡಿಕೊಳ್ತಾಳೆ, ಶ್ರೀಕೃಷ್ಣನ ಅಭಯ ಹಸ್ತ ಆಕೆಯ ಮೇಲೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು
ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದಿನ ಉಪನ್ಯಾಸದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇಷ್ಟು ಹೊತ್ತು ಈ ಒಂದು ಉಪನ್ಯಾಸವನ್ನು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಥಿಯೋಸಾಫಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೂ ನಮಸ್ಕಾರವನ್ನು ತಿಳಿಸಿ ನನ್ನ ಈ ದಿನದ ಒಂದು ವಿಚಾರ ಹಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ತುಂಬ ಹೃದಯದ ಶರಣಾರ್ಥಿಗಳು.